body. Try to do what you can't do. If you believe the Lord has healed you, you can come forward to give testimony. ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ ಮತ್ತು ಒಂದು ವೇಳೆ ದೇವರು ಗುಣ ಮಾಡಿರುವುದಾದ್ರೆ ಮುಂದೆ ಬಂದು ನಿಮ್ಮ ಸಾಕ್ಷಿಯನ್ನು ಹೇಳಿರಿ. Something specifically he told, one or two things. ಕೆಲವು ನಿರ್ದಿಷ್ಟವಾಗಿ ದೇವರು ತಿಳಿಸಿದ್ರು. ಪ್ರೈಸ್ ದಿ ಲಾರ್ಡ್. ನನಗೆ ಆರಾಮಿರಲಿಲ್ಲ. ಸುಮಾರು 12 ದಿನಗಳಿಂದ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ. ದೇವರ ಕೃಪೆ, ದೇವರ ದಯೆ ಎಂದಿಗೂ ಬಿದ್ದು ಹೋಗುವುದಿಲ್ಲ. ನಾನು ಸಂಪೂರ್ಣವಾಗಿ ಗುಣ ಹೊಂದಿದ್ದೇನೆ. ಯಾವುದೇ ರೋಗ, ಯಾವುದೇ ಏನೇ ಕೀಟಾಣು, ಯಾವುದೇ ವೈರಸ್ ಆಗಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೀವಿಸುವ ಯೇಸು ನನ್ನೊಳಗಿದ್ದಾನೆ. ಥ್ಯಾಂಕ್ ಯು. Anybody now you got healed? When you came, you had a ಇಲ್ಲಿ ಯಾರಾದ್ರೂ ಇಲ್ಲಿ ಬಂದಾಗ ನಿಮಗೆ ಕಾಯಿಲೆ ಇತ್ತು, ಗುಣವಾಗಿದೆ ಅನ್ನೋರಿದ್ದೀರಾ? Quickly, otherwise I'll start the message. ಇಲ್ಲದ್ರೆ ಸಂದೇಶವನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. Okay, turn your Bible to Gospel according to Matthew 26th chapter. We'll read from verse 26 to 28. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26 ರಿಂದ 28ನೇ ವಚನ. And as they were eating, Jesus took bread and blessed it, broke it, gave it to the disciples and said, "Take, eat, this is my body." He took the cup and gave thanks and gave it to them, saying, "Drink ye all of it, for this is my blood of the New Testament, which is shed for many for the remission of sins." ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, "ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ" ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, "ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ." Hallelujah. Hallelujah. This is a passage, how Jesus gave communion for his disciples. It is mentioned here. ಮತ್ತು ಕ್ರಿಸ್ತನು ಹೇಗೆ ತನ್ನ ಶಿಷ್ಯರಿಗೆ ಆತನು ತನ್ನ ಒಂದು ದೇಹವನ್ನು ದ್ರಾಕ್ಷರಸವನ್ನು ಹಂಚಿಕೊಟ್ಟನು ಎಂಬುದಾಗಿ ಹೇಳುವಂತ ಭಾಗ ಇದಾಗಿದೆ. And he said, "Do it in remembrance of me." ಮತ್ತು ಆತನು ಹೇಳ್ತಾನೆ, ನನ್ನನ್ನು ಜ್ಞಾಪಕ ಪಡಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. And we practice it. ಮತ್ತು ಅದನ್ನೇ ನಾವು ಮಾಡ್ತಾ ಇದ್ದೇವೆ. Hallelujah. Hallelujah. If you are confused, okay, I made one announcement last week. ಮತ್ತು ನಿಮ್ಮಲ್ಲಿ ಯಾವುದೇ ಗೊಂದಲಗಳಿರುವುದಾದ್ರೆ ನಾನು ಕಳೆದ ವಾರ ಒಂದು ಪ್ರಕಟಣೆಯನ್ನು I ಮಾಡಿದ್ದೇನೆ. told you after worship only I'll have a message. ನಾನು ನಿಮಗೆ ತಿಳಿಸಿದ ಪ್ರಕಾರ ಆರಾಧನೆಯ ಆದ್ಮೇಲೆ ಸಂದೇಶವಿರುತ್ತದೆ, Then we will have offering. ನಂತರ ಕಾಣಿಕೆ ಇರ್ತದೆ, And close it. Is it okay? ಮತ್ತೆ ನಾವು ಮುಗಿಸ್ತೇವೆ. Still sometimes when we tell people don't listen, still they are coming, they are on the way. ಮತ್ತು ನಾವು ತಿಳಿಸುವಾಗ ಜನರಿಗೆ ಇನ್ನೂ ಅರ್ಥವಾಗುವುದಿಲ್ಲ, ಅವರು ಇನ್ನೂ ಬರ್ತಾ ಇದ್ದಾರೆ. Okay, you don't have two worships, only one worship now. ಮತ್ತು ನಮಗೆ 2 ಆರಾಧನೆಗಳಿರುವುದಿಲ್ಲ, ಕೇವಲ ಒಂದೇ ಆರಾಧನೆ ಇರ್ತದೆ. Okay, let me get into the word. ನಾವು ದೇವರ ವಾಕ್ಯಕ್ಕೆ ಹೋಗೋಣ. Why this started? How it started? ಅದು ಹೇಗೆ ಪ್ರಾರಂಭವಾಯಿತು? Why God gave bread and grape juice? ಯಾಕೆ ದೇವರು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು? And he tell this is blood, which is shed for the remission of men. This is a new covenant, he said. ಮತ್ತು ಆತನು ಹೇಳ್ತಾನೆ, ಬಹು ಜನರ ಪಾಪಗಳ ಕ್ಷಮೆಗಾಗಿ ಸುರಿಸಲ್ಪಡುವಂತ ರಕ್ತ ಹೊಸ ಒಡಂಬಡಿಕೆಯ ರಕ್ತ ಎಂಬುದಾಗಿ ಹೇಳ್ತಾನೆ. Hallelujah. Hallelujah. God is a covenant keeping God. ದೇವರು ಒಡಂಬಡಿಕೆಯನ್ನು ಇಡುವ ದೇವರಾಗಿದ್ದಾನೆ. Always he made a covenant. You can read in the Bible, this is a covenant book. Adam's covenant is there, Abraham's covenant, Moses' covenant, David's covenant, so many covenants are there. ಮತ್ತು ನಾವು ಬೈಬಲ್ ಅನ್ನು ಓದುವಾಗ ಅನೇಕ ಒಡಂಬಡಿಕೆಗಳು ಬೈಬಲ್ ಇದೆ. ಆದಾಮನ ಒಡಂಬಡಿಕೆ ಇದೆ, ಅಬ್ರಾಮನ ಒಡಂಬಡಿಕೆ ಇದೆ, ದಾವಿದನ ಒಡಂಬಡಿಕೆ ಇದೆ, ಮೋಶೆಯ ಒಡಂಬಡಿಕೆ ಇದೆ. And people also make covenant with each other. ಮತ್ತು ಜನರು ಸಹ ಒಬ್ಬರಿಗೊಬ್ಬರು ಒಡಂಬಡಿಕೆಗಳನ್ನು ಮಾಡಿಕೊಳ್ತಾ ಇದ್ರು. They exchange so many things, and when they make a covenant to celebrate, they have a meal together. ಮತ್ತು ಅವರು ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವಾಗ ಅವರು ಆಚರಣೆ ಮಾಡುತ್ತಾ ಮತ್ತು ಕೊನೆಯದಾಗಿ ಊಟ ಮಾಡ್ತಾ ಇದ್ರು. Hallelujah. Hallelujah. So from there comes this practice of Holy Communion. ಮತ್ತು ಅಲ್ಲಿಂದ ಬಂದಿರುವಂತ ಈ ಪದ್ಧತಿ ಇದು ಕರ್ತನ ಮೇಜಾಗಿದೆ. So when we take bread and juice, that is a sign we all
belong to a covenant, a new covenant. ಮತ್ತು ನಾವು ರೊಟ್ಟಿಯಲ್ಲಿ ದ್ರಾಕ್ಷಾರಸದಲ್ಲಿ ಪಾಲು ತೆಗೆದುಕೊಳ್ಳುವಾಗ ಅದು ಒಂದು ಸೂಚನೆಯಾಗಿದೆ, ನಾವು ಎಲ್ಲರೂ ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ ಎಂಬುದಾಗಿ. And all the new covenant promises will come to us. ಮತ್ತು ಎಲ್ಲ ಹೊಸ ಒಡಂಬಡಿಕೆಯ ವಾಗ್ದಾನಗಳು ನಮಗೆ ಬರ್ತವೆ. I also told you, you should keep in mind the time, period of time. What is the Old Testament period? What is the New Testament period? ಮತ್ತು ನಾನು ಇದನ್ನು ಸಹ ನಿಮಗೆ ತಿಳಿಸಿದ್ದೇನೆ. ಮತ್ತು ಈ ಹಳೆ ಒಡಂಬಡಿಕೆಯ ಕಾಲ ಏನಾಗಿತ್ತು ಮತ್ತು ಹೊಸ ಒಡಂಬಡಿಕೆ ಎಲ್ಲಿಂದ ಪ್ರಾರಂಭವಾಗ್ತಾ ಇದೆ ಎಂಬುದಾಗಿ ತಿಳಿಸಿದೆ. New Testament period starts from the death, burial and resurrection of Jesus. ಹೊಸ ಒಡಂಬಡಿಕೆ ಪ್ರಾರಂಭವಾಗುವಂತದ್ದು ಯೇಸುವಿನ ಮರಣ ಉಳುವಿಕೆ ಪುನರುತ್ಥಾನ ಆದ್ಮೇಲೆ. And all the promises which is in the New Testament, it will come into your life because Jesus is the guarantee. ಮತ್ತು ಈ ಹೊಸ ಒಡಂಬಡಿಕೆ ಎಲ್ಲ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನಿಜಕರವಾಗ್ತದೆ, ಯಾಕಂದ್ರೆ ಯೇಸು ಕ್ರಿಸ್ತನೇ ಅದಕ್ಕಾಗಿ ಗ್ಯಾರಂಟಿ ಆಗಿದ್ದಾನೆ. And last week I started again in that one more new subject. In the new covenant, God had a church in his plan. ಮತ್ತು ನಾನು ಕಳೆದ ವಾರ ಪ್ರಾರಂಭ ಮಾಡಿದ್ದು, ಮತ್ತು ಈ ಹೊಸ ಒಡಂಬಡಿಕೆಯಲ್ಲಿ ದೇವರಿಗೆ ಸಭೆಯ ಬಗ್ಗೆ ಯೋಜನೆ ಇತ್ತು. In the old covenant it was not there. ಹಳೆ ಒಡಂಬಡಿಕೆಯಲ್ಲಿ ಅದು ಇರಲಿಲ್ಲ. Now listen to me. ಎಲ್ಲರೂ ಧ್ಯಾನ ಬಿಟ್ಟು ಕೇಳ್ರಿ. About new covenant there were prophecies in the old covenant. ಮತ್ತು ಈ ಹೊಸ ಒಡಂಬಡಿಕೆಯ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆಗಳಿದ್ದವು. Okay, if you have not attended last week, it is available in YouTube. You can listen to it. ಮತ್ತು ನೀವು ಕಳೆದ ವಾರ ನೀವು ಹಾಜರಾಗದೇ ಇದ್ರೆ ಅದು ಯೂಟ್ಯೂಬ್ ನಲ್ಲಿ ಇದೆ, ನೀವು ಮತ್ತೆ ಕೇಳಬಹುದು ಅದನ್ನು. Jeremiah prophesied about new covenant. ಯೆರೆಮೀಯನು ಹೊಸ ಒಡಂಬಡಿಕೆಯ ಬಗ್ಗೆ ಆತನು ಪ್ರವಾದನೆ ಹೇಳಿದನು. In Jeremiah 31st chapter it is written. ಯೆರೆಮೀಯ 31ನೇ ಅಧ್ಯಾಯದಲ್ಲಿ ಇದು ಬರೆಯಲ್ಪಟ್ಟಿದೆ. Ezekiel prophesied about new covenant. ಎಜ್ಕೇಲನು ಆತನು ಹೊಸ ಒಡಂಬಡಿಕೆಯ ಬಗ್ಗೆ ಪ್ರವಾದಿಸಿದನು. It is there in 36 and 37, 2 chapters. ಅದು 36, 37 ಎರಡು ಅಧ್ಯಾಯದಲ್ಲಿ ಇದೆ. Where the Lord says, ಇಲ್ಲಿ ದೇವರು ಹೇಳ್ತಾನೆ, I will cleanse your sins, I will wash you, I'll give you a new heart. ಮತ್ತು ನಾನು ನಿಮ್ಮ ಪಾಪಗಳನ್ನು ತೊಳೆದು ನಿಮ್ಮನ್ನು ಶುದ್ಧಿ ಮಾಡಿ ನಿಮಗೆ ನೂತನ ಹೃದಯವನ್ನು ಕೊಡುತ್ತೇನೆ. I will put my word in your heart. ನನ್ನ ಹೃದಯವನ್ನು ನಿಮ್ಮ ಹೃದಯದಲ್ಲಿ, ನನ್ನ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಹಾಕ್ತೇನೆ. You will be my people, I will be your God. ನೀವು ನನ್ನ ಜನರಾಗಿರುವಿರಿ, ನಾನು ನಿಮ್ಮ ದೇವರಾಗಿರುವೆನು. This phrase is repeated many times where God says, I will be their God, they will be my people. ಈ ಒಂದು ಹೇಳಿಕೆ ಅನೇಕ ಭಾಗಗಳಲ್ಲಿ ಇದು ಮತ್ತೆ ಹೇಳಲ್ಪಟ್ಟಿದೆ, ನಾನು ಅವರ ದೇವರಾಗಿರುವೆನು ಮತ್ತು ಅವರು ನನ್ನ ಜನರಾಗಿರುವರು. Shall we tell in Kannada, all of you? ಎಲ್ಲೋ ಕನ್ನಡದಲ್ಲಿ ಹೇಳೋಣ. ದೇವರು, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಜನಗಳಾಗಿರುವಿರಿ. God says again and again. ದೇವರು ಪದೇ ಪದೇ ಹೇಳ್ತಾನೆ. He said, I will establish my sanctuary. ಆತನು ಹೇಳ್ತಾನೆ, ನಾನು ನನ್ನ ಒಂದು ಆಲಯವನ್ನು ಸ್ಥಾಪಿಸುತ್ತೇನೆ. I will remove your sins far. ನಾನು ನಿಮ್ಮ ದ್ರೋಹಗಳನ್ನು ದೂರ ತೆಗೆದುಕೊಂಡು ಹೋಗ್ತೇನೆ. As far as east is from west, God removes our transgressions. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಿಮ್ಮಿಂದ ಪಾಪವನ್ನು ತೆಗೆದು ಅಷ್ಟು ದೂರ ಮಾಡಿದ್ದಾನೆ. The blood of Jesus forgives us from all sins. ಯೇಸುವಿನ ರಕ್ತ ಸಕಲ ಪಾಪದಿಂದ ನಮಗೆ ಕ್ಷಮಾಪಣೆ ಮಾಡಿದೆ. By one sacrifice we all are perfected forever. ಮತ್ತು ಒಂದು ತ್ಯಾಗದಿಂದ ನಾವು ಎಲ್ಲರೂ ನಿತ್ಯಕ್ಕಾಗಿ ಸಂಪೂರ್ಣವಾಗಿ ಮಾಡಲ್ಪಟ್ಟಿದ್ದೇವೆ. Hallelujah. Hallelujah. In English, by one sacrifice I am perfected forever. ಒಂದು ಬಲಿಯಿಂದ ನಾನು ನಿತ್ಯಕ್ಕಾಗಿ ಸಂಪೂರ್ಣವಾಗಿ ಮಾಡಲ್ಪಟ್ಟಿದ್ದೇನೆ. Because Jesus died, now all of us are perfect. ಯೇಸು ಸತ್ತಿರುವ ಕಾರಣ ನಾವು ಎಲ್ಲರೂ ಪರಿಪೂರ್ಣರಾಗಿದ್ದೇವೆ. And Bible says he has put now his spirit in us. ಮತ್ತು ಬೈಬಲ್ ಹೇಳ್ತದೆ ತನ್ನ ಆತ್ಮವನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. How God becomes our God? ಹೇಗೆ ದೇವರು ನಮ್ಮ ದೇವರಾಗಿದ್ದಾನೆ. He puts his spirit in us. ಆತನು ತನ್ನ ಆತ್ಮವನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. And through his Holy Spirit he placed us in the church. ಮತ್ತು ತನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಸಭೆಯಲ್ಲಿ ಹಾಕಿದ್ದಾನೆ. Come with me to 1 Corinthians 12th chapter. 1ನೇ ಕೊರಿಂಥ 12ನೇ ಅಧ್ಯಾಯಕ್ಕೆ ಬನ್ರಿ. 12th chapter verse 13. 1ನೇ ಕೊರಿಂಥ 12ನೇ ಅಧ್ಯಾಯ 21ನೇ ವಚನ. 13 1-3.
13ನೇ ವಚನ. For by one Spirit are we all baptized into one body, whether be Jews or Gentiles, whether be bond or free, and have been made to drink into one Spirit. ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. Now look, all of you say in Kannada, please. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. You know, the moment baptism means we think about water baptism. ದೀಕ್ಷಾ ಸ್ನಾನ ಅಂತ ನಾವು ಹೇಳುವಾಗ ನಮ್ಮ ತಲೆಯಲ್ಲಿ ಯಾವಾಗಲೂ ನೀರಿನ ದೀಕ್ಷಾ ಸ್ನಾನ ಬರ್ತದೆ. This is not about water baptism. ಇದು ನೀರಿನ ದೀಕ್ಷಾ ಸ್ನಾನದ ಬಗ್ಗೆ ಮಾತಾಡ್ತಾ ಇಲ್ಲ. Holy Spirit baptized us into one body. ಪವಿತ್ರಾತ್ಮನು ನಮ್ಮನ್ನೆಲ್ಲರನ್ನು ಒಂದೇ ದೇಹದಲ್ಲಿ ದೀಕ್ಷಾ ಸ್ನಾನ ಕೊಟ್ಟಿದ್ದಾನೆ. Means he placed us in the church. ಅದರ ಅರ್ಥ ಏನಂದ್ರೆ ನಮ್ಮನ್ನು ಸಭೆಯಲ್ಲಿ ಇಟ್ಟಿದ್ದಾನೆ. We all are from different background. ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿದ್ದವರಾಗಿದ್ದೇವೆ. Different religion, different caste, different languages. ಬೇರೆ ಧರ್ಮ, ಬೇರೆ ಜಾತಿಯಿಂದ, ಬೇರೆ ಭಾಷೆಗಳಿಂದ ಬಂದಿದ್ದವರಾಗಿದ್ದೇವೆ. All of us, the Spirit of God put us into one body. ನಮ್ಮೆಲ್ಲರನ್ನು ಪವಿತ್ರಾತ್ಮನು ಒಂದೇ ದೇಹದಲ್ಲಿ ಇಟ್ಟಿದ್ದಾನೆ. So now verse 14 says body is not one member but many. 14ನೇ ವಚನ ಹೇಳ್ತದೆ, ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದಾಗಿದೆ. Say in Kannada, all of you. ಕನ್ನಡದಲ್ಲಿ ಹೇಳ್ರಿ. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದಾಗಿದೆ. One more time. ಇನ್ನೊಂದು ಸಾರಿ, ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗವುಳ್ಳದಾಗಿದೆ. So then he explains, Paul explains, ನಂತರ ಪೌಲನು ವಿವರಣೆ ಕೊಡ್ತಾನೆ. if foot says I am not hand, so I am not of the body. ಒಂದು ವೇಳೆ ಕಾಲು ಹೇಳುವುದಾದ್ರೆ ನಾನು ಕೈಯಲ್ಲದ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂಬುದಾಗಿ. Hello. Tell in Kannada, all of you. ಎಲ್ಲ ಕನ್ನಡದಲ್ಲಿ ಕಾಲು ಹೇಳುವುದಾದರೆ ನಾನು ಕೈಯಲ್ಲ, ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳುವುದಾದರೆ. Can it say? ಆಗ ಹೇಳ್ಬೋದ ಕಾಲು? No, I am not hand. I am only walking. I am carrying this body everywhere, but I am not touching the food. Only hand is touching. ಒಂದು ವೇಳೆ ಕಾಲು ಹೇಳಿತಂದ್ರೆ ನಾನು ಕೈಯಲ್ಲ, ನಾನೇ ಈ ದೇಹಕ್ಕೆಲ್ಲ ಒತ್ಕೊಂಡು ಹೋಗ್ತಾ ಇದ್ದೇನೆ, ನಾನು ಯಾರಿಗೂ ಮುಟ್ತಾ ಇಲ್ಲ, ಎಲ್ಲ ಕೈನೇ ಮುಟ್ತಾ ಇದೆ ಅಂತ ಹೇಳುವುದಾದ್ರೆ ಏನಾಗ್ತದೆ? If the ear says no, I am not eye, so I don't belong to the body. ಒಂದು ವೇಳೆ ಕಿವಿ ಹೇಳ್ತದೆ ನಾನು ಕಣ್ಣಲ್ಲಲ್ಲ, ಅದಕ್ಕೆ ನನ್ನ ದೇಹಕ್ಕೆ ಸಂಬಂಧವಿಲ್ಲ ಅಂತ ಹೇಳುವುದಾದ್ರೆ What will happen? ಏನಾಗ್ತದೆ? If the whole body has only ears, then how will smell? ಒಂದು ವೇಳೆ ದೇಹವೆಲ್ಲ ಕಿವಿ ಆಗುವುದಾದ್ರೆ ವಾಸನೆಗೆ ತೆಗೆದುಕೊಳ್ಳುವುದು. He explains all these things. ಇದೆಲ್ಲ ವಿಷಯಗಳು ಆತನ ವಿವರಣೆ ಕೊಡ್ತಾನೆ. Then he says God has set the members, every one of them, in the body. ಅಲ್ಲಿ ನಂತರ ಹೇಳ್ತಾನೆ, 18ನೇ ವಚನ ಹೇಳ್ತದೆ, ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. Tell all of you, tell in Kannada. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. Hello. Means what? ಯಾರು ಎಲ್ಲಿ ಯಾರು ಇಟ್ಟಿದ್ದಾರೆ? God has set all of us in the body. ದೇವರು ನಮ್ಮ ಎಲ್ಲರನ್ನು ದೇಹದಲ್ಲಿ ಇಟ್ಟಿದ್ದಾನೆ. No, I cannot say I don't need hand. ಕಣ್ಣು ಹೇಳಕ್ಕಾಗಲ್ಲ ನನಗೆ ಕೈಗಳು ಬೇಡ ಎಂಬುದಾಗಿ. Nor head can say I don't need feet. ಮತ್ತು ತಲೆ ಹೇಳಕ್ಕಾಗಲ್ಲ ನನಗೆ ಕಾಲು ಬೇಡ ಎಂಬುದಾಗಿ. All very important. ಎಲ್ಲ ಅಂಗಗಳು ಪ್ರಾಮುಖ್ಯವಾಗಿವೆ. Who has kept us in the body? ಇವುಗಳನ್ನೆಲ್ಲ ಯಾರು ದೇಹದಲ್ಲಿ ಇಟ್ಟಿದ್ದಾರೆ? Who has kept us in the body? ದೇಹದಲ್ಲಿ ಇವುಗಳನ್ನು ಯಾರು ಇಟ್ಟಿದ್ದಾರೆ? ಕನ್ನಡ ಜೋರಾಗಿ.
according to his will he has kept. ತನ್ನ ಚಿತ್ತದ ಪ್ರಕಾರ ತನಗೆ ತೋಚಿದ ಹಾಗೆ ಆತನು ಇಟ್ಟಿದ್ದಾನೆ. Am I clear? ನಾನು ಹೇಳಿದ ಸ್ಪಷ್ಟ ಆಯ್ತಾ? Then he explains there are two types of organs in the body. ನಂತರ ಆತನು ಇನ್ನೊಂದು ವಿವರಣೆ ಕೊಡ್ತಾನೆ, ದೇಹದಲ್ಲಿ ಎರಡು ಪ್ರಕಾರ ಅಂಗಗಳಿರ್ತವೆ. Verse 23 and 24. 23-24 ವಚನ. ಅವಶ್ಯವಿಲ್ಲವೆಂದು ತಿಳಿಯಬೇಕಲ್ಲವೋ, ಮತ್ತು ನಾವು ದೇಹದಲ್ಲಿ ಅಲ್ಪಮಾನ ಉಳ್ಳವುಗಳೆಂದೆಣಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ. ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆ ಉಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾದ ಕೂಡಿಸಿದ್ದಾನೆ. Okay, now look here. ಈಗ ಎಲ್ಲರೂ ಈ ಕಡೆ ನೋಡ್ರಿ. So Paul says there are two types of parts in the body. ಪೌಲ ಹೇಳ್ತಾನೆ, ದೇಹದಲ್ಲಿ ಎರಡು ಪ್ರಕಾರವಾದ ಅಂಗಗಳಿದೆ. Comely parts, uncomely parts. ಅಂದವುಳ್ಳ ಅಂಗಗಳು, ಅಂದ ಕಾಣದೇ ಇರುವಂತ ಅಂಗಗಳು. Seen parts, unseen parts. ಕಾಣುವಂತ ಅಂಗಗಳು, ಕಾಣದೇ ಇರುವಂತ ಅಂಗಗಳು. All of us say seen parts, unseen parts. ಕಾಣುವ ಅಂಗಗಳು, ಕಾಣದೇ ಇರುವ ಅಂಗಗಳು. One more translation says attractive parts, unattractive parts. ಇನ್ನೊಂದು ತರ್ಜುಮೆ ಹೇಳ್ತದೆ, ಆಕರ್ಷಣೆ ಉಳ್ಳಂತ ಅಂಗಗಳು, ಆಕರ್ಷಣೆ ಇಲ್ಲದ ಅಂಗಗಳು. He explains keeping the human body as a mind. ಆತನು ಮನುಷ್ಯನ ದೇಹವನ್ನು ತಲೆಯಲ್ಲಿ ಇಟ್ಟುಕೊಂಡು ವಿವರಣೆ ಕೊಡ್ತಾ ಇದ್ದಾನೆ. Hallelujah. Hallelujah. What is the attractive part in our body? ನಮ್ಮ ದೇಹದಲ್ಲಿ ಆಕರ್ಷಣೆ ಉಳ್ಳಂತ ಅಂಗಗಳು ಯಾವುದಾಗಿದೆ? We give more importance. ನಾವು ಯಾವುದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ? Yes or no? We give a lot of importance for face, ನಾವು ಮುಖಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ, for hairstyle. ನಮ್ಮ ತಲೆ ಕೂದಲಿಗೆ. Why we see it? ಯಾಕೆ ನಾವು ನೋಡ್ತೇವೆ? Yes or no? ಹೌದಾ ಇಲ್ವಾ? But God gives more importance for the body which is not seen. ಆದ್ರೆ ದೇವರು ಯಾವ ಅಂಗಗಳು ಕಾಣುತ್ತಾ ಇಲ್ಲವೋ ಅವುಗಳಿಗೆ ಬಹಳ ಮಾನವನ್ನು ಕೊಡ್ತಾನೆ ಎಂಬುದಾಗಿ. Look. No one should read Bible now. ಯಾರು ಬೈಬಲ್ ಓದಬಾರ್ದು. Now tell me which is more important, hair or brain? ಈಗ ನೀವು ಹೇಳ್ರಿ, ಯಾವುದು ಬಹಳ ಪ್ರಾಮುಖ್ಯ? ತಲೆ ಕೂದಲು ಬಹಳ ಪ್ರಾಮುಖ್ಯನಾ, ಒಳಗಿರುವ ಮಿದುಳು ಬಹಳ ಪ್ರಾಮುಖ್ಯನಾ? If there or not there, no problem. Brain is important. ತಲೆ ಕೂದಲು ಇರ್ದಿದ್ರು ಪರವಾಗಿಲ್ಲ, ಆದ್ರೆ ಮಿದುಳು ಇರ್ಲೇಬೇಕು. Compulsory. ಹೌದಾ ಇಲ್ವಾ? Yes or no? ಹೌದಾ ಇಲ್ವಾ? Skin is important, heart is important. ಚರ್ಮ ಬಹಳ ಪ್ರಾಮುಖ್ಯನಾ ಅಥವಾ ಹೃದಯ ಬಹಳ ಪ್ರಾಮುಖ್ಯನಾ? But how much time we give for this skin? ಆದ್ರೆ ಈ ಮುಖಕ್ಕೆ ಎಷ್ಟು ಸಮಯ ಕೊಡ್ತೇವೆ? What all we put? ಏನೆಲ್ಲ ಹಾಕ್ತೇವೆ ಮುಖಕ್ಕೆ? Have you ever thought about heart? ನಾವು ಎಂದಾದ್ರೂ ಹೃದಯದ ಬಗ್ಗೆ ಯೋಚನೆ ಮಾಡಿದ್ದೇವಾ? Hello. Kidney is very important. ಈ ಮೂತ್ರಪಿಂಡ, ಕಿಡ್ನಿ ಬಹಳ ಪ್ರಾಮುಖ್ಯ. Liver is very important. ಈ ಲಿವರ್ ಬಹಳ ಪ್ರಾಮುಖ್ಯ. These things cannot be seen, ಇವುಗಳು ಕಾಣುವುದಿಲ್ಲ, so we don't bother. ಅದಕ್ಕಾಗಿ ಅವುಗಳ ಬಗ್ಗೆ ಚಿಂತೆ ಮಾಡಲ್ಲ. What is seen, we take care. We give more importance. ಯಾವುದು ಕಾಣ್ತಾ ಇರ್ತದೋ ಅವುಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. Now he gives an example, then he comes to church. ಆತನು ಈ ಒಂದು ಉದಾಹರಣೆಯನ್ನು ಕೊಟ್ಟು ಸಭೆಗೆ ಬರ್ತಾನೆ. Now when it comes to church, ಸಭೆಗೆ ಬಂದಾಗ what is seen, what is not seen? ಯಾವುದು ಕಾಣುವಂತದ್ದು, ಯಾವುದು ಕಾಣದೇ ಇರುವಂತದ್ದು. Now what you can see in the church? ನಾವು ಸಭೆಯಲ್ಲಿ ಏನನ್ನು ಕಾಣ್ತೇವೆ? You can see me preaching. ಸಾರುವಂತದ್ದು ಕಾಣ್ತೇವೆ. You can see him translating. ತರ್ಜುಮೆ ಮಾಡುವಂತದ್ದು ಕಾಣಬಹುದು. Yes or no? ಹೌದಾ ಇಲ್ವಾ? Then what else you can see? ಮತ್ತೆ ನಾವ್ ಏನ್ ನೋಡ್ತೇವೆ? You can see guitar, drums. ನಾವು ಗಿಟಾರ್ಗಳು ನೋಡಬಹುದು, ಡ್ರಮ್ಗಳು ನೋಡಬಹುದು. These are all seen parts. ಇವೆಲ್ಲ ಕಾಣುವಂತವುಗಳು. Yes or no? ಹೌದಾ ಇಲ್ವಾ? We give more importance. We think ministry means I should be on the stage. ಮತ್ತು ನಾವು ಇವುಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. ನಾವು ತಿಳ್ಕೊಳ್ತೇವೆ ಸೇವೆ ಅಂದ್ರೆ ವೇದಿಕೆ, ಸ್ಟೇಜ್ ಮೇಲೆ ಇರಬೇಕು. Do you know something? ನಿಮ್ಗೆ ಗೊತ್ತಾ ಇನ್ನೊಂದು? Some people remove the chairs what you are sitting after you service is over. ಮತ್ತು ಅನೇಕ ಜನರು ನೀವು ಈ ಸರ್ವಿಸ್ ಮುಗಿದ್ಮೇಲೆ ಅವರು ಚೇರ್ಗಳು ತೆಗೆದುಹಾಕ್ತಾರೆ. Is it attractive or not attractive? ಇದು ಆಕರ್ಷಣೆ ಕೊಡುವಂತದ್ದ, ಕೊಡದೇ ಇರುವಂತದ್ದ? Hello. Some people, they come early morning. I'm not watchman. I'm telling some brothers come early morning, put the chairs, wipe the chairs. ಮತ್ತು ಕೆಲವು ಸಹೋದರರು ಅವರು ಬೆಳಿಗ್ಗೆ ಬೇಗ ಬಂದು ಕುರ್ಚಿಗಳು ಹಾಕಿ ಅವುಗಳನ್ನು ಒರೆಸ್ತಾರೆ. Hello.
I am not talking about my son. ನಾನು ನನ್ನ ಮಗನ ಬಗ್ಗೆ ಮಾತಾಡ್ತಾ Some ಇಲ್ಲ. brothers, they come and do it. ಕೆಲವು ಸಹೋದರರು ಬರ್ತಾರೆ. Now, have anybody seen it? ನೀವು ಅವುಗಳನ್ನು ಅವರನ್ನು ನೋಡಿದ್ದೀರಾ ಹಾಕುವುದನ್ನು? Seen or not seen? ನೋಡಿದ್ದೀರಾ ನೋಡಿಲ್ವಾ? Nodilla. But God gives more honor for them itself. ಆದ್ರೆ ಬೈಬಲ್ ಹೇಳ್ತದೆ ದೇವರು ಅಂತವರಿಗೆ ಬಹಳ ಗೌರವ ಕೊಡ್ತಾನಂತೆ. So, any work which is not seen, Bible says God gives more honor. ಮತ್ತು ಯಾವುದೆಲ್ಲ ಕೆಲಸಗಳು ಅವುಗಳು ಯಾವುದು ಕಾಣುವುದಿಲ್ಲವೋ ಅದಕ್ಕೆ ದೇವರು ಬಹಳ ಮಾನವನ್ನು ಕೊಡ್ತಾನೆ. Hello, are you here? ನೀವಿಲ್ಲಿದ್ದೀರಾ? You all see me. We both stand here. ನೀವೆಲ್ಲರೂ ನೋಡ್ತಾ ಇದ್ದೀರಿ, ಇಬ್ಬರು ನಾವು ನಿಂತಿದ್ದೇವೆ ಇಲ್ಲಿ. Here is one brother sitting and recording. ಇಲ್ಲಿ ಒಬ್ಬ ಸಹೋದರನು ಆತನು ಕೂತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾನೆ. Nobody knows who is the boy. ನಿಮಗೆ ಯಾರು ಗೊತ್ತಿಲ್ಲ ಅಲ್ಲಿ ಯಾರು ಕೂತಿದ್ದಾರೆ. Unseen. ಆತನು ಕಾಣ್ತಾನೆ ಇಲ್ಲ. Unseen parts, God gives more honor. ಕಾಣದೇ ಇರುವಂತ ಅಂಗಕ್ಕೆ ದೇವರು ಹೆಚ್ಚಾಗಿ ಮಾನವನ್ನು ಕೊಡ್ತಾನೆ. Now tell me which is best ministry? ಈಗ ನೀವು ಹೇಳ್ರಿ, ಯಾವುದು ಉತ್ತಮವಾದ ಸೇವೆಯಾಗಿದೆ? Seen or unseen? ನೋಡುವಂತದ್ದ ಅಥವಾ ಕಾಣದೇ ಇರುವಂತದ್ದ? Unseen, God gives honor. ಕಾಣದೇ ಇರುವಂತದ್ದಕ್ಕೆ ದೇವರು ಹೆಚ್ಚಾದ ಗೌರವ ಕೊಡ್ತಾನೆ. For seen people say hallelujah, praise the Lord, very good, they tell. For people come and say very good, appreciation. ಮತ್ತು ಜನರು ಬಂದು ಹೇಳ್ತಾರೆ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಅವರು ಹೊಗಳ್ತಾರೆ. Which is better, to get from people, to get from God? ಯಾವುದು ಪ್ರಾಮುಖ್ಯವಾಗಿದೆ? ಜನರಿಂದ ಹೊಗಳಿಕೆ ಹೊಂದಿಕೊಳ್ಳುವುದು ಪ್ರಾಮುಖ್ಯವಾಗಿದೆಯಾ ಅಥವಾ ದೇವರಿಂದ ಹೊಗಳಿಕೆ ಹೊಂದಿಕೊಳ್ಳುವುದು ಪ್ರಾಮುಖ್ಯವಾಗಿದೆಯಾ? ಜೋರಾಗಿ hallelujah, hallelujah, ಹಲ್ಲೆಲೂಯಾ. You know, we should understand church is not just coming, worshipping and going by. That is not church. ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ಸಭೆ ಅಂತ ಹೇಳುವಾಗ ಕೇವಲ ಒಟ್ಟಾಗಿ ಬಂದು ನಾವು ಆರಾಧಿಸಿ ವಾಕ್ಯವನ್ನು ಕೇಳಿ ಸುಮ್ಮನೆ ಹೋಗುವುದಲ್ಲ. Church is the body of Christ. ಸಭೆ ಅನ್ನುವಂಥದ್ದು ಕ್ರಿಸ್ತನ ದೇಹವಾಗಿದೆ. Bible says, ಬೈಬಲ್ ಹೇಳ್ತದೆ, come with me, we'll read that verse 25 to 27. 25ನೇ ವಚನದಿಂದ 27ನೇ ವಚನ. ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ. 25. Yeah, read. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆ ಉಳ್ಳುವುದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. Continue. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. Continue, verse 27. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. Okay, verse 27. Kannada after we know. ಎಲ್ಲೋ ಕನ್ನಡ ಹೇಳ್ರಿ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನಾವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೇವೆ. ಎರಡು ಕೈಗಳನ್ನು ಮೇಲೆತ್ತಿ ಹೇಳ್ರಿ. ನಾನು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೇವೆ. Hallelujah. ಹಲ್ಲೆಲೂಯಾ. Little finger, is it important? ಈ ಚಿಕ್ಕ ಬೆರಳು ಪ್ರಾಮುಖ್ಯನಾ ಇಲ್ವಾ? If one member suffer, everything suffers with them. ಒಂದು ಚಿಕ್ಕ ಬೆರಳಿಗೆ ನೋವಾದ್ರೆ ಎಲ್ಲ ದೇಹವೆಲ್ಲ ನೋವಾಗ್ತದೆ. If you prick it, if it pains, the whole body gives attention. ಒಂದು ವೇಳೆ ಇದಕ್ಕೆ ಚುಚ್ಚಿದ್ರೆ, ಇದಕ್ಕೆ ನೋವಾದ್ರೆ ದೇಹ ಎಲ್ಲ ಗಮನ ಇದ್ರ ಮೇಲೆ ಇರ್ತದೆ. If one member suffer, everybody suffers. ಒಂದು ವೇಳೆ ಒಂದು ಅಂಗಕ್ಕೆ ನೋವಾದ್ರೆ ಎಲ್ಲ ಅಂಗಕ್ಕೂ ನೋವಾಗ್ತದೆ. If one person gets the honor, everybody will rejoice. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಗೌರವ ಬರುವುದಾದ್ರೆ ಎಲ್ಲರೂ ಸಂತೋಷ ಪಡ್ತಾರೆ. So he's saying, let not be any schisms, any groups in the body. ಮತ್ತು ಅಲ್ಲಿ ಹೇಳ್ತದೆ ಈ ಒಂದು ದೇಹದಲ್ಲಿ ಗುಂಪುಗಳಿರಬಾರದು. Tell in Kannada, all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಈ ದೇಹದಲ್ಲಿ ಗುಂಪುಗಳಿರಬಾರದು. ಜೋರಾಗಿ. ಈ ದೇಹದಲ್ಲಿ ಗುಂಪುಗಳಿರಬಾರದು. Can you imagine both the legs are having one meeting? ಊಹಿಸಿಕೊಳ್ಳಕ್ಕಾಗ್ತದ? ಎರಡು ಕಾಲುಗಳು ಅವರಿಬ್ಬರೇ ಮೀಟಿಂಗ್ ಮಾಡ್ತಾರೆ. All those below the hip, we are one group. ಮತ್ತು ಯಾರೆಲ್ಲ ಈ ತೊಡೆ ಕೆಳಗೆ ಇರ್ತಾರೋ ನಾವೆಲ್ಲರೂ ಒಂದು ಗುಂಪು. How it sound?
ಅದು ಹೇಗೆ ಅನಿಸ್ತದೆ? Then two hands are telling, ಈಗ ಎರಡು ಕೈಗಳು ಹೇಳ್ತದೆ, all those are above, we belong to one group. ಯಾರೆಲ್ಲ ಸೊಂಟದಿಂದ ಮೇಲೆ ಇದ್ದಾರೋ ನಾವು ಇನ್ನೊಂದು ಗುಂಪು. It is foolishness. ಅದು ಮೂರ್ಖತನವಾಗಿದೆ. Anybody says we belong to one group means foolishness. ಒಂದು ವೇಳೆ ಯಾರಾದ್ರೂ ಹೇಳುವುದಾದ್ರೆ ನಾನು ಒಂದು ಗುಂಪಿಗೆ ಸಂಬಂಧವಾಗಿದ್ದೇನೆ ಅಂತ ಹೇಳುವುದಾದ್ರೆ ಅದು We ಮೂರ್ಖತನವಾಗಿದೆ. are the body of Christ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ And God placed us in the body. ಮತ್ತು ದೇವರು ನಮ್ಮನ್ನು ದೇಹದಲ್ಲಿ ಹಾಕಿದ್ದಾನೆ. Hallelujah. Hallelujah. It is not your decision, it is not my decision. ಇದು ನನ್ನ ನಿರ್ಧಾರ ಅಲ್ಲ ಮತ್ತು ನಿಮ್ಮ ನಿರ್ಧಾರ ಕೂಡ ಅಲ್ಲ. And this is body of Christ. ಮತ್ತು ಇದು ಕ್ರಿಸ್ತನ ದೇಹವಾಗಿದೆ. Say, church is the body of Christ. ಸಭೆಯು ಕ್ರಿಸ್ತನ ದೇಹವಾಗಿದೆ. Many people don't know church name properly. ಮತ್ತು ಅನೇಕರಿಗೆ ಸಭೆ ಅಂದ್ರೇನೆ ಗೊತ್ತಿಲ್ಲ. Our church name they don't know. ನಮ್ಮ ಸಭೆಯ ಹೆಸರು ಗೊತ್ತಿಲ್ಲ. Some people say comforter, some people say computer. ಕೆಲವೊಬ್ಬರು ಕಂಫರ್ಟರ್ಸ್ ಅಂತ ಹೇಳ್ತಾರೆ, ಕೆಲವೊಬ್ಬರು ಕಂಪ್ಯೂಟರ್ ಅಂತ ಹೇಳ್ತಾರೆ. ಯಾಕೆ ಬಿಡು, ಸತ್ಯನ ಚರ್ಚ್ ದೆಟ್ಟಲ್ಲ. ಯಾಕೆ ಹೇಳೋದು ಸತ್ಯನ ಚರ್ಚ್ ಅಂತ ಬಿಡುತ್ತೆ. Yesterday I met one doctor. He was telling me, my watchman attends your church, he said. ಮತ್ತು ನಿನ್ನೆ ನಾನು ಡಾಕ್ಟರ್ಗೆ ಭೇಟಿಯಾದಾಗ ಆ ಡಾಕ್ಟರ್ ಹೇಳ್ತಾರೆ ನಮ್ಮ ವಾಚ್ಮನ್ ನಿಮ್ಮ ಸಭೆ ಅಟೆಂಡ್ ಆಗ್ತಾರೆ. What is his name? He said, I don't know his name. ಮತ್ತು ನಾನು ಆತನ ಹೆಸರನ್ನು ಕೇಳಿದಾಗ ಆತನ ಹೆಸರು ಗೊತ್ತಿಲ್ಲ. I asked him, which church you are going? He said, Satyana's church I am going. ಮತ್ತು ಆತನಿಗೆ ಕೇಳಿದೆ ಯಾವ ಚರ್ಚ್ಗೆ ಹೋಗ್ತೀಯ? ಆತನ ಹೇಳಿದ ಸತ್ಯನ ಚರ್ಚ್ಗೆ ಹೋಗ್ತಾ ಇದ್ದೇನೆ. This cannot become my church. ಇದು ನನ್ನ ಚರ್ಚ್ ಅಲ್ಲ. This is the body of Christ. ಇದು ಕ್ರಿಸ್ತನ ದೇಹವಾಗಿದೆ. Because church came into existence because Jesus shed the blood on the cross. ಯಾಕಂದರೆ ಕ್ರಿಸ್ತನು ರಕ್ತವನ್ನು ಸುರಿಸಿದ ಕಾರಣ ಈ ಸಭೆಯು ಅಸ್ತಿತ್ವಕ್ಕೆ ಬಂತು. I am also one member like you. ಮತ್ತು ನಿಮ್ಮಂತೆ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೇನೆ. We are the body of Christ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. All of us say, we are the body of Christ. ಎಲ್ಲರೂ ಹೇಳ್ರಿ, ನಾನು ಕ್ರಿಸ್ತನ ದೇಹವಾಗಿದ್ದೇನೆ. Okay, now the more I teach, more it will become clear for you. Okay. ನಾನು ಹೆಚ್ಚಾಗಿ ಕಲಿಸಿದಾಗ ನಿಮಗೆ ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗ್ತದೆ. Even I didn't know what is church when I started. ಮತ್ತು ನನಗೂ ಇದನ್ನು ಪ್ರಾರಂಭ ಮಾಡಿದಾಗ ಸಭೆ ಅಂದ್ರೆ ಏನೆಂಬುದಾಗಿ ಗೊತ್ತಿರಲಿಲ್ಲ. Church means they will sing song. We should go Sunday. Monday to Saturday, pastor should come to all the houses. ಮತ್ತು ನಾನು ಅನ್ಕೊಂಡಿದ್ದೆ, ಮತ್ತು ಸಭಿಕರು ಸಂಡೇ ಅವರು ಸಭೆಗೆ ಬರಬೇಕು, ಮತ್ತು ಸೋಮವಾರದಿಂದ ಶನಿವಾರ ತನಕ ಪಾಸ್ಟರ್ ಅವರ ಮನೆಗಳಿಗೆ ಹೋಗ್ಬೇಕು. That is church. ಅದೇ ಸಭೆ. Few songs. ಕೆಲವು ಹಾಡುಗಳು ಆಡಬೇಕು. Fast we sing, it is called praise. ನಾವು ಬಹಳ ಫಾಸ್ಟ್ ಆಡಿದ್ರೆ ಅದಕ್ಕೆ ಸ್ತೋತ್ರದ ಹಾಡುಗಳು ಅಂತ ಹೇಳ್ತೇವೆ. Slowly if you close eyes and sing, it is called worship. ನಾವು ಕಣ್ಣು ಮುಚ್ಚಿ ನಿಧಾನವಾದ ಹಾಡುಗಳು ಆಡಿದ್ರೆ ಅದಕ್ಕೆ ಆರಾಧನೆ ಅಂತ ಹೇಳ್ತೇವೆ. And somebody will take Bible, tell whatever they want to tell, that is message. ಮತ್ತು ಯಾರಾದ್ರೂ ಬೈಬಲ್ ತಗೊಂಡು ಅವ್ರು ಬೇಕಾದದ್ದನ್ನ ಹೇಳಿದ್ರೆ ಅದಕ್ಕೆ ಸಂದೇಶ ಅಂತ ಹೇಳ್ತೇವೆ. Really we don't know that time. ಮತ್ತು ಆ ಸಮಯದಲ್ಲಿ ಇದನ್ನು ಗೊತ್ತಿರಲಿಲ್ಲ. But thank God ಆದ್ರೆ ದೇವರಿಗೆ ಸ್ತೋತ್ರ. for his word. ಆತನ ವಾಕ್ಯಕ್ಕಾಗಿ ಸ್ತೋತ್ರ. Explains the position of church, explains how the church functions. ಮತ್ತು ಆತನ ವಾಕ್ಯವು ನಮಗೆ ವಿವರಣೆ ಕೊಡ್ತದೆ ಸಭೆಯ ಸ್ಥಾನ ಏನಾಗಿದೆ ಮತ್ತು ಸಭೆ ಅನ್ನುವುದು ಏನಾಗಿದೆ ಎಂಬುದಾಗಿ. We are the body of Christ. ನಾವು ಎಲ್ಲರೂ ಕ್ರಿಸ್ತನ ದೇಹವಾಗಿದ್ದೇವೆ. Church is the body of Christ. ಸಭೆ ಅನ್ನುವುದು ಕ್ರಿಸ್ತನ ದೇಹವಾಗಿದೆ. In English, church is the body of Christ. ಸಭೆಯು ಕ್ರಿಸ್ತನ ದೇಹವಾಗಿದೆ. Now turn your Bible to Ephesians 2nd chapter. ಎಫೆಸ 2ನೇ ಅಧ್ಯಾಯಕ್ಕೆ ಬೈಬಲ್ ತಿರುಗಿಸಿರಿ. Verse 1 to 3 talks about our past, how we were. 1ರಿಂದ 3ನೇ ವಚನದಲ್ಲಿ ನಾವು ಹಿಂದೆ ಹೇಗಿದ್ದೇವೆ ಎಂಬುದಾಗಿ ನಮ್ಮ ಹಿಂದಿನ ವಿಷಯಗಳ ಬಗ್ಗೆ ಮಾತಾಡ್ತದೆ. Once upon a time we all were dead in trespasses and sins. ಮತ್ತು ಒಂದು ಕಾಲದಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನಾವು ಎಲ್ಲರೂ ಪಾಪಗಳಲ್ಲಿ ಸತ್ತವರಾಗಿದ್ದೆವು. Nothing good in us that time. ನಮ್ಮ ಒಳಗಡೆ ಯಾವುದು ಒಳ್ಳೆದೇ ಇರಲಿಲ್ಲ. We were disobedient people. ನಾವು ಅವಿಧೇಯರ ಜನರಾಗಿದ್ವಿ. We were fulfilling the desires of our flesh. ನಾವು ನಮ್ಮ ಶರೀರದ ಆಸೆಗಳನ್ನು ಪೂರೈಸ್ತಾ ಇದ್ವಿ. Everything was bad. ಎಲ್ಲವೂ ಕೆಟ್ಟದಾಗಿತ್ತು. All of us were like that. ನಾವು ಎಲ್ಲರೂ ಅದರಂತೆ ಇದ್ದೀವಿ. Then verse 4 it says, 4ನೇ ವಚನ ಹೇಳ್ತದೆ, but God who is rich in mercy for his great love wherewith he loved us. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. It is clubbed both those games. It says, we'll translate, God who is rich in mercy
ಯಾವ ದೇವರು ಕರುಣೆಯಲ್ಲಿ ಶ್ರೀಮಂತನಾಗಿದ್ದಾನೆ, with great love he loved us. ಆತನು ಮಹಾ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾನೆ. Say, all of it, lift up both hands. ಎಲ್ಲರೂ ಎರಡು ಕೈಗಳೆತ್ತಿ ಹೇಳಬೇಕು. God, who is rich in mercy, with great love he loved us. ದೇವರು ಕರುಣೆಯಲ್ಲಿ ಶ್ರೀಮಂತನಾಗಿರುವವನು ತನ್ನ ಮಹಾ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಿದನು, Loved us. ನಮ್ಮನ್ನು ಪ್ರೀತಿ ಮಾಡಿದನು. ಕರುಣೆಯಲ್ಲಿ ಶ್ರೀಮಂತನಾಗಿರುವ ದೇವರು, ಎಲ್ಲೋ ಕೈಗಳೆತ್ತಿ ಹೇಳ್ರಿ, ಕರುಣೆಯಲ್ಲಿ ಶ್ರೀಮಂತನಾಗಿರುವ ದೇವರು ತನ್ನ ಮಹಾ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿದನು. When ಯಾವಾಗ? when we were in sin, ನಾವು ಪಾಪದಲ್ಲಿರುವಾಗ, we were dead in sin, ನಾವು ಪಾಪದಲ್ಲಿ we ಸತ್ತವರಾಗಿದ್ದಾಗ, were fulfilling the desires of our flesh, ನಾವು ಶರೀರದ ಆಸೆಗಳನ್ನು ಪೂರೈಸ್ತಾ ಇರುವಾಗ full of lust and disobedience. ಮತ್ತು ಈ ಒಂದು ಶರೀರದ ಆಸೆಗಳಿಂದ ತುಂಬಿದವರಾಗಿ ಮತ್ತು ಅವಿಧೇಯರಾಗಿರುವಾಗ, God, who is rich in mercy, with great love he loved us. ಕರುಣೆಯಲ್ಲಿ ಐಶ್ವರ್ಯವಂತನಾದ ದೇವರು ತನ್ನ ಮಹಾ ಪ್ರೀತಿಯಿಂದ ನಮ್ಮನ್ನು ಪ್ರೀತಿ ಮಾಡಿದ. Hallelujah. I say, what a love it is. ಅದು ಎಂತ ಪ್ರೀತಿಯಾಗಿದೆ. Then it says, ನಂತರ ಹೇಳ್ತದೆ, we were dead in sins, he has quickened us together with Christ. ನಾವು ಅಪರಾಧಗಳಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ನಮ್ಮನ್ನು ಜೀವಕ್ಕೆ ಎತ್ತಿದನು. Means by grace you are saved, ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ. and has raised us together and made us sit together in heavenly places in Christ Jesus. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಕೃಪಾತಿಶಯದ ಮೂಲಕ ನಮ್ಮನ್ನು ಮೇಲೆ ಕೂಡಿಸಿದ್ದಾನೆ. Look here, look here, look here. ಈ ಕಡೆ ನೋಡ್ರಿ, This is church. ಇದು ಸಭೆಯಾಗಿದೆ. What is church? ಸಭೆ ಅಂದ್ರೆ ಏನು? All of us, ನಾವೆಲ್ಲರೂ ಸೇರಿ we were so bad. ನಾವೆಲ್ಲರೂ ಕೆಟ್ಟವರಾಗಿದ್ವಿ. I don't know about you. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ, I know my past was horrible. ಆದ್ರೆ ನನ್ನ ಹಿಂದಿನ ಸಂಗತಿಗಳು ನೋಡಿದ್ರೆ ಬಹಳ ಕೆಟ್ಟದಾಗಿತ್ತು. God, who is rich in mercy, ಯಾವ ದೇವರು ಕರುಣೆಯಲ್ಲಿ ಐಶ್ವರ್ಯವಂತನಾಗಿದ್ದಾನೆ, with great love, ತನ್ನ ಮಹಾ ಪ್ರೀತಿಯಿಂದ he loved me. ನನ್ನನ್ನು ಪ್ರೀತಿ ಮಾಡಿದ. He pulled me out of that miry clay. ಮತ್ತು ಆ ಒಂದು ಹೀನವಾದ ಸ್ಥಳದಿಂದ ನನಗೆ ತೆಗೆದುಕೊಂಡು ಬಂದ. Even though I was dead, he quickened, he brought us out. ಮತ್ತು ನಾನು ಸತ್ತವನಾಗಿದ್ದ ನನ್ನನ್ನು ತಿರುಗಿ ಬದುಕಿಸಿದನು. That is good. Up to that is okay. ಮತ್ತು ಅಲ್ಲಿ ತನಕ ಅದು ಒಳ್ಳೆಯದಾಗಿದೆ. And the greatest privilege is, ಮತ್ತು ದೊಡ್ಡವಾದ ಒಂದು ಸೌಭಾಗ್ಯ ಎಂದರೆ, he raised me up to sit in the heavenly place in Christ Jesus. ನನ್ನನ್ನು ಮೇಲೆ ಎತ್ತಿ ಪರಲೋಕ ಸ್ಥಾನದಲ್ಲಿ ಕ್ರಿಸ್ತನಲ್ಲಿ ಕೂತುಕೊಳ್ಳುವಂತೆ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. I said, what a blessing it is. ಇದು ಎಂತ ಆಶೀರ್ವಾದವಾಗಿದೆ. So deep down in sin, he picked us, washed us, cleansed us, now made us to sit on the throne in Christ Jesus. ಪಾಪದಲ್ಲಿ ಬಹಳ ಆಳಕ್ಕೆ ಬಿದ್ದವರಾಗಿದ್ದ ನಮ್ಮನ್ನು ಆತನು ಎತ್ತಿ ತನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆದು ಆತನು ಪರಲೋಕ ಸ್ಥಾನಗಳಲ್ಲಿ ಕ್ರಿಸ್ತನೊಂದಿಗೆ ಸಿಂಹಾಸನದ ಮೇಲೆ ನಮಗೆ ಕೂಡುವಂತೆ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. Are you here? ನೀವಿಲ್ಲಿದ್ದೀರಾ? We all are seated here in our natural body. ನಾವು ದೈಹಿಕವಾಗಿ ನಾವೆಲ್ಲರೂ ಕೂತಿದ್ದೇವೆ ಇಲ್ಲಿ. But in your spirit, ಆದರೆ ನಿಮ್ಮ ಆತ್ಮದಲ್ಲಿ you are seated on the throne in the bosom of Lord Jesus Christ. ನೀವು ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಯೇಸುವಿನ ತೊಡೆಯ ಮೇಲೆ ಕೂತಿದ್ದೀರಿ. Say, I am seated in the heavenly places in Christ Jesus on the throne. ನಾನು ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಯೇಸು ಕ್ರಿಸ್ತನಲ್ಲಿ ಕೂತಿದ್ದೇನೆ. Hello. Are you happy? ನೀವು ಸಂತೋಷವಾಗಿದ್ದೀರಾ? Yes, no, yes, no. ಹೌದಾ ಇಲ್ವಾ? Where are you seated? ನೀವೆಲ್ಲಿ ಕೂತಿದ್ದೀರಿ? And the Bible says God put all the devil under our feet. ಮತ್ತು ಬೈಬಲ್ ಹೇಳ್ತದೆ ದೇವರು ಎಲ್ಲ ದುರಾತ್ಮಗಳನ್ನು ನಮ್ಮ ಕಾಲು ಕೆಳಗಡೆ ಹಾಕಿದ್ದಾನೆ. All the devils, you tell me anything, it is under our feet. ನೀವು ಯಾವುದೇ ದುರಾತ್ಮಗಳು ಹೇಳ್ರಿ, ಆ ದುರಾತ್ಮಗಳು ನಮ್ಮ ಕಾಲು ಕೆಳಗಡೆ ಇದೆ. Hallelujah. ಹಲ್ಲೆಲೂಯಾ. Are you happy? Where are you seated? ನೀವೆಲ್ಲಿ ಕೂತಿದ್ದೀರಿ? That's why I told you, we should change our songs. ಅದಕ್ಕಾಗಿ ನಾನು ಹೇಳಿದ್ರೆ ನಮ್ಮ ಹಾಡುಗಳು ಬದಲಾಗಬೇಕು. I don't
blame somebody if they are written about feet of Jesus. ಮತ್ತು ಯಾರಾದರೂ ಯೇಸುವಿನ ಪಾದಗಳ ಬಗ್ಗೆ ಬರೆದಿರುವವರ ಬಗ್ಗೆ ನಾನು ತಪ್ಪೆಂಬುದಾಗಿ They ಹೇಳುವುದಿಲ್ಲ. don't know they have written it. ಅವರಿಗೆ ಗೊತ್ತಿಲ್ಲದ ಕಾರಣ ಅವರು ಬರೆದಿದ್ದಾರೆ. Now you are sitting in the bosom of Lord Jesus Christ. ಈಗ ನೀವು ಯೇಸು ಕ್ರಿಸ್ತನ ತೊಡೆಯ ಮೇಲೆ ಕೂತಿದ್ದೀರಿ. I mean, but from childhood, from childhood, what we heard, what we prayed. ಮತ್ತು ಚಿಕ್ಕಂದಿನಿಂದ ನಾವು ಏನ್ ಕೇಳಿದ್ದೇವೋ ಅದನ್ನೇ ಪ್ರಾರ್ಥನೆ ಮಾಡಿದ್ದೇವೆ. What we prayed? ನಾವೇನ್ ಪ್ರಾರ್ಥಿಸಿದ್ದೇವೆ? The moment we start, what you say? ನಾವು ಪ್ರಾರಂಭ ಮಾಡುವಾಗಲೇ ನಿನ್ನ ಪಾದ ಸನ್ನಿಧಿಯಲ್ಲಿ ಬರುತ್ತೇವೆ ಅಂತಲ್ಲ. ನಿನ್ನ ಪಾದದ ಸನ್ನಿಧಿಗೆ ಬರ್ತೇವೆ ಅಂತ ಹೇಳ್ತೇವೆ. Yes or no? ಹೌದಾ ಇಲ್ವಾ? Yes or no? ಹೌದಾ ಇಲ್ವಾ? So silent. ಎಲ್ಲರೂ ನಿಶಬ್ದರಾಗ್ಬಿಟ್ರಿ. ಎಲ್ಲರೂ ಮಾಡಿದೀವಲ್ಲ, ನಾನು ಮಾಡಿದ್ದೀನಿ. And we thought that is a humbleness. ಮತ್ತು ನಾವು ಅನ್ಕೊಳ್ತೇವೆ ಆ ರೀತಿ ಪ್ರಾರ್ಥಿಸುವುದರಿಂದ ದೀನತೆ ಎಂಬುದಾಗಿ. We are worthless sinner, Lord. ದೇವರೇ, We come to your feet. ದೇವರೇ, ನಾವು ಯೋಗ್ಯರಲ್ಲದವರು, ಪಾಪಿಗಳು, ಅದಕ್ಕಾಗಿ ನಿನ್ನ ಪಾದದ ಕೆಳಗಡೆ ಬಂದಿದ್ದೇವೆ. We kiss your feet. ನಿನ್ನ ಪಾದಕ್ಕೆ ಮುದ್ದಿಡ್ತೇವೆ. Hello. That is not humbleness. ಅದು ದೀನತೆ ಅಲ್ಲ. Humbleness is believing what the Bible says. ದೀನತೆ ಎನ್ನುವುದಾದರೆ ದೇವರ ವಾಕ್ಯ ಹೇಳುವುದನ್ನು ನಂಬುವುದಾಗಿದೆ. Bible says you are seated on the throne. ಬೈಬಲ್ ಹೇಳ್ತದೆ ನೀವು ಸಿಂಹಾಸನದ ಮೇಲೆ ಕೂತಿದ್ದವರಾಗಿದ್ದೀರಿ. Hello. Are you with me? ನನ್ನೊಟ್ಟಿಗಿದ್ದೀರಾ? Okay. Then it says like this. ನಂತರ ಆತನು ಹೇಳ್ತಾನೆ. Okay, we'll read the scripture that will be good. Verse 13. 13ನೇ ವಚನ. 13 and 14. 13-14. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿದ್ದನು. Okay, I'll explain. Now look here. ಈ ಕಡೆ ಕೇಳ್ರಿ. Listen to me. ಈ ಕಡೆ ಕೇಳ್ರಿ. Before death, burial and resurrection, ಆತನ ಮರಣ ಉಳುವಿಕೆ ಪುನರುತ್ಥಾನಕ್ಕಿಂತ ಮುಂಚೆ, even before Solomon built a temple, ಮತ್ತು ಸೊಲೊಮೋನನು ಆಲಯ ಕಟ್ಟುವುದಕ್ಕಿಂತ ಮುಂಚೆ they used to live in tents. ಆ ಗುಡಾರದಲ್ಲಿ ವಾಸ ಮಾಡ್ತಾ ಇದ್ದನು. And in between there was a tabernacle of God. ಮತ್ತು ಅದರ ಮಧ್ಯದಲ್ಲಿ ದೇವದರ್ಶನ ಗುಡಾರವಿತ್ತು. Ark of God was there. ಮತ್ತು ದೇವರ ಮಂಜೂಷವಿತ್ತು. There were 12 tribes, 4 tribes in one corner, they will stay. ಮತ್ತು 12 ಕುಲಗಳು, ಈ 12 ಕುಲಗಳು ಈ ದೇವದರ್ಶನ ಗುಡಾರದ ಒಂದೊಂದು ಮೂಲೆಯಲ್ಲಿ 4 ಕುಲಗಳು ಅವರು ವಾಸ ಮಾಡ್ತಾ ಇದ್ರು. They are allowed to go to the gate. ಮತ್ತು ಅವರು ಆ ಅಂಗಳದ ಬಳಿಗೆ, ಆ ಒಂದು ಗೇಟ್ಗೆ ಬಳಿಗೆ ಹೋಗುವುದಕ್ಕೆ ಬಿಡ್ತಾ ಇದ್ರು. And they can come to the court. ಮತ್ತು ಅಲ್ಲಿಂದ ಅಂಗಳಕ್ಕೆ ಬರಬಹುದು. Only gate and court they were allowed to come. ಮತ್ತು ಈ ಗೇಟ್ ಬಳಿಗೆ ಮತ್ತು ಅಂಗಳದಲ್ಲಿ ಬರುವುದಕ್ಕೆ ಮಾತ್ರ ಎಲ್ಲರಿಗೂ ಅನುಮತಿ ಇತ್ತು. And that is what Jews can come. ಮತ್ತು ಅದು ಯಹೂದ್ಯರು ಮಾತ್ರ ಬರಬೇಕು. Gentiles had to stand outside the gate. ಮತ್ತು ಅನ್ಯರು ಅವರು ಗೇಟಿನಿಂದ ಹೊರಗಡೆ ನಿಲ್ಲಬೇಕು. No permission. Our permission ಇಲ್ಲ. They can't come near the gate also. They have to stand far. ಅವ್ರು ಗೇಟ್ ಬಳಿಗೂ ಬರಕ್ಕಾಗಲ್ಲ, ಅವ್ರು ಗೇಟಿಂದ ಹೊರಗಡೆ ನಿಲ್ಲಬೇಕು. So Gentiles were far from gate. ಅನ್ಯರು ಗೇಟಿನಿಂದ ಹೊರಗಡೆ ಇರ್ತಾ ಇದ್ರು. Jews were on the gate and court. ಮತ್ತು ಯಹೂದ್ಯರು ಅವರು ಗೇಟ್ ಬಳಿಯಲ್ಲಿ ಮತ್ತು ಅಂಗಳದಲ್ಲಿ ಇರ್ತಾ ಇದ್ರು. Now the Bible says, ಮತ್ತು ಈಗ ಬೈಬಲ್ ಹೇಳ್ತದೆ, whether you be a Jew or a Greek or a Gentile, no problem. The blood of Jesus brought all of us nearer to God. ನೀವು ಗ್ರೀಕರಾಗಿರಲಿ, ಯಹೂದ್ಯರಾಗಿರಲಿ, ಅನ್ಯರಾಗಿರಲಿ, ಆದರೆ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರನ್ನು ದೇವರ ಬಳಿಗೆ ತೆಗೆದುಕೊಂಡು ಬಂದಿದೆ. That separation, that wall is broken. ಮತ್ತು ಆ ಒಂದು ಬಿಡುಗಡೆ, ಒಂದು ವ್ಯತ್ಯಾಸ ಉಳ್ಳಂತ ಒಂದು ಗೋಡೆ ಮುರಿಯಲ್ಪಟ್ಟಿದೆ. That is why when you are born again, there is no background for you. ಅದಕ್ಕಾಗಿ ನೀವು ಯಾವಾಗ ಹೊಸದಾಗಿ ಹುಟ್ಟುತ್ತೀರೋ ಅದಾದ ಮೇಲೆ ನಿಮಗೆ ಯಾವುದೇ ಹಿನ್ನೆಲೆಗಳಿರುವುದಿಲ್ಲ. Hallelujah. Tell your neighbor, no background. ಈ ಪಕ್ಕದವರಿಗೆ ಯಾವುದೇ ಹಿನ್ನೆಲೆ ಬೇಡ.
born in Chennai, but born in a Telugu family. Yeah. ನಾನು ಚೆನ್ನೈನಲ್ಲಿ ಹುಟ್ಟಿದ್ರು ಸಹ ನಮ್ಮ ಕುಟುಂಬ ತೆಲುಗು ಕುಟುಂಬವಾಗಿತ್ತು. You know, you go anywhere Andhra, first they'll ask surname. Surname, what is the surname? ಮತ್ತು ನಾವು ಆಂಧ್ರಗೆ ಎಲ್ಲಾದ್ರೂ ಹೋದ್ರೆ ಅವ್ರು ಸರ್ನೇಮ್ ಕೇಳ್ತಾರೆ. I said, why do you want surname? ನಿಮ್ಮ ಅಡ್ಡ ಸರ್ನೇಮ್ ಯಾಕೆ ಬೇಕು? I want to forget my surname. ನನ್ನ ಸರ್ನೇಮ್ ನಾನು ಅಡ್ಡ ಹೆಸರು ನಾನು ಮರ್ತು ಬಿಡ್ತೇನೆ. It is there because I have born, that's all. ನಾನು ಅದು ಇದೆ ಯಾಕಂದ್ರೆ ನಾನು ಹುಟ್ಟಿದ್ದೇನೆ ಅಷ್ಟೇ. Because once we are washed by the blood of Jesus, no caste, no creed, no language barrier. We all together is a body of Christ. ಮತ್ತು ಯಾವಾಗ ನಾವು ಹೊಸದಾಗಿ ಹುಟ್ಟಿದ್ದೇವೋ ಯಾವುದೇ ಒಂದು ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ಕುಲ ಇಲ್ಲ, ನಾವು ಎಲ್ಲರೂ ಯೇಸುವಿನಲ್ಲಿ ಹುಟ್ಟಿದವರಾಗಿದ್ದೇವೆ. Hallelujah. Hallelujah. Am I clear? ನಾಳೆ ಸ್ಪಷ್ಟವಾಯ್ತಾ? Okay, verse 19. 19ನೇ ವಚನ. Verse 18 and 19. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ದೇವರು. Okay. Verse 18 says, through him we have access by one spirit into the Father. ಅಲ್ಲಿ 18ನೇ ವಚನ ಹೇಳ್ತದೆ, ಆತನ ಮೂಲಕ ನೀವು ಒಂದೇ ಆತ್ಮನ ಮೂಲಕ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. Tell in Kannada, all of you. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. Through him means through Christ. ಆತನ ಮೂಲಕ ಅಂದ್ರೆ ಕ್ರಿಸ್ತನ ಮೂಲಕ. Through the blood of Jesus, when you are washed by the blood of Jesus, God put his spirit in us. Now all of us can call God as a father. ಮತ್ತು ಆ ಯೇಸು ಕ್ರಿಸ್ತನ ಮೂಲಕ ಆತನ ತನ್ನ ರಕ್ತದ ಮೂಲಕ ನಮ್ಮನ್ನು ಶುದ್ಧಿ ಮಾಡಿ ತನ್ನ ಆತ್ಮವನ್ನು ನಮ್ಮ ಒಳಗಡೆ ಹಾಕಿರುವ ಕಾರಣ ಈ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುವ ಒಂದು ಯೋಗ್ಯರಾಗಿ ನಮಗೆ ಮಾಡಿದ್ದಾನೆ. Say, God is my father. ದೇವರು ನನ್ನ ತಂದೆಯಾಗಿದ್ದಾನೆ. So we all have only one father. ನಮ್ಮ ಎಲ್ಲರಿಗೂ ಒಬ್ಬನೇ ಒಬ್ಬ ತಂದೆ ಇದ್ದಾನೆ. Amen. So what is our surname now? ಈಗ ನಮ್ಮ ಸರ್ನೇಮ್ ಅಡ್ಡೆಸರೇನು? No surname, only one father. ಯಾವುದೇ ಅಡ್ಡೆಸರಿಲ್ಲ, ಒಬ್ಬನೇ ಒಬ್ಬ ತಂದೆ ಇದ್ದಾನೆ. God is my father. ದೇವರೇ ನಮ್ಮ ತಂದೆಯಾಗಿದ್ದಾನೆ. Amen. Now we all are called household of God, family of God. ನಾವು ಎಲ್ಲರೂ ದೇವರ ಮನೆಯವರು ಅಥವಾ ದೇವರ ಕುಟುಂಬದವರು ಎಂಬುದಾಗಿ ಹೇಳ್ತದೆ. In Corinthians, Paul says, church is a body of Christ. ಮತ್ತು ಕೊರಿಂಥದಲ್ಲಿ ಪೌಲ ಹೇಳ್ತಾನೆ, ಸಭೆ ಅನ್ನುವುದು ಕ್ರಿಸ್ತನ ದೇಹವಾಗಿದೆ. Now this is called family of God. ಮತ್ತು ಇದು ದೇವರ ಕುಟುಂಬ ಎಂಬುದಾಗಿ ಹೇಳ್ತದೆ. So in English, church is the family of God. ಸಭೆಯು ದೇವರ ಕುಟುಂಬವಾಗಿದೆ. Hallelujah. Hallelujah. Did you understand? Yes, no, yes, no. ಇದು ನಿಮಗೆ ಅರ್ಥವಾಯ್ತಾ? ಹೌದಾ ಇಲ್ವಾ? And we all from different background. ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿದ್ದವರಾಗಿದ್ದೇವೆ. The blood of Jesus brought us nearer to God. ಯೇಸುವಿನ ರಕ್ತ ನಮ್ಮನ್ನು ದೇವರ ಬಳಿಗೆ ಸಮೀಪದಲ್ಲಿ ತಂದಿದೆ. How nearer to God? How much near? ಎಷ್ಟು ಸಮೀಪದಲ್ಲಿ ತಂದಿದೆ? We are seated in the bosom of Lord Jesus Christ. ನಾವು ಯೇಸು ಕ್ರಿಸ್ತನ ತೊಡೆಯ ಮೇಲೆ ಕೂತವರಾಗಿದ್ದೇವೆ, ಅಷ್ಟು ಸಮೀಪದಲ್ಲಿದ್ದೇವೆ. Say in English, the blood of Jesus brought me nearer to God. My Father made me to sit in a heavenly place in Christ Jesus. God is my Father. Church is his family. ಯೇಸು ಕ್ರಿಸ್ತನ ರಕ್ತವು ನನ್ನನ್ನು ದೇವರ ಸಮೀಪದಲ್ಲಿ ತಂದಿದೆ. ನನ್ನ ತಂದೆಯು ಪರಲೋಕ ಸ್ಥಾನದಲ್ಲಿ ಕ್ರಿಸ್ತನಲ್ಲಿ ಸಿಂಹಾಸನದ ಮೇಲೆ ಕೂಡುವಂತೆ ಮಾಡಿದ್ದಾನೆ. ದೇವರು ನನ್ನ ತಂದೆಯಾಗಿದ್ದಾನೆ, ನಾನು ಆತನ ದೇಹವಾಗಿದ್ದೇನೆ. ಸಭೆಯು ದೇವರ ಕುಟುಂಬವಾಗಿದೆ. These are all should be clear, okay? Because when you come next week,
We should not fumble. ಮತ್ತು ಈ ನಾವು ಮುಂದಿನ ವಾರ ಬರುವಾಗ ಈ ವಾಕ್ಯ ನಮಗೆ ಸ್ಪಷ್ಟವಾಗಿರಬೇಕು. Are you nearer to God? ನೀವು ದೇವರ ಸಮೀಪದಲ್ಲಿ ಇದ್ದೀರಾ? Nobody should talk in English. Only I will talk. Okay. ಯಾರು ಇಂಗ್ಲಿಷ್ ಹೇಳ್ಬಾರ್ದು, ಕನ್ನಡದಲ್ಲಿ ಹೇಳ್ರಿ. ಕನ್ನಡದಲ್ಲಿ ಉತ್ತರ ಕೊಡಬೇಕು. Are you nearer to God? ದೇವರ ಸಮೀಪದಲ್ಲಿ ಇದ್ದೀರಾ? ಎಷ್ಟು ಸಮೀಪ? ಎಷ್ಟು ಸಮೀಪ? Not next chair. ಯೇಸು ಸ್ವಾಮಿ ಬಗಲ ಕುರ್ಚಿ ಮೇಲಲ್ಲ. You are seated on the bosom of Lord Jesus. ಯೇಸು ಸ್ವಾಮಿಯ ತೊಡೆ ಮೇಲೆ ಕೂತಿದ್ದೀರಿ. Amen. You know, we have to be very careful with the songs what we sing, you know. ನಾವು ಆಡುವಂತ ಹಾಡುಗಳ ಬಗ್ಗೆ ನಾವು ಬಹಳ ಎಚ್ಚರಿಕೆ I ಉಳ್ಳವರಾಗಿರಬೇಕು. was in Bombay one conference. My friend was leading worship. ಮತ್ತು ನಾನು ಮುಂಬೈಯಲ್ಲಿ ಒಂದು ಸಮ್ಮೇಳನದಲ್ಲಿ ಇದ್ದೆ ಮತ್ತು ನನ್ನ ಸ್ನೇಹಿತನೇ ಆರಾಧನೆ ನಡೆಸ್ತಾ ಇದ್ದ. And he is telling, today all of us will come nearer to God. ಮತ್ತು ಆತನ ಹೇಳ್ತಿದ್ದಾನೆ, ಇವತ್ತು ನಾವೆಲ್ಲರೂ ಸೇರಿ ದೇವರ ಬಳಿಗೆ ಹೋಗೋಣ. Hello. And the whole Bombay crowd is telling, Amen. ಮತ್ತು ಬಾಂಬೆ ಎಲ್ಲ ಜನರು ಆಮೇನ್ ಆಮೇನ್ ಎಂಬುದಾಗಿ ಹೇಳ್ತಾ ಇದ್ದಾರೆ. I said, no. I told, first row I'm saying no. ನಾನು ಮೊದಲನೇ ಸಾಲಿನಲ್ಲಿದ್ದೆ, ನಾನು ಹೇಳಿದೆ ಇಲ್ಲ. That fellow don't know what to do now. ಈಗ ಆತನಿಗೆ ಗೊತ್ತಿಲ್ಲ ಏನ್ ಹೇಳ್ಬೇಕು. Songs will not take us nearer to God. ಹಾಡುಗಳು ನಮ್ಮನ್ನು ದೇವರ ಸಮೀಪದಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ. Hello. We sang in the olden days, I will enter his gates, I will enter his courts. All those songs are there. That is the Old Testament. ಮತ್ತು ನಾವು ಆ ದಿನಗಳಲ್ಲಿ ನಾವು ಸಹ ಹಾಡಿದ್ದೇವೆ. ನಾನು ಆತನ ಗೇಟ್ ಬಳಿಗೆ ಬರ್ತೇನೆ, ಅಂಗಳದ ಬಳಿಗೆ ಬರ್ತೇನೆ, ನಿನ್ನ ಬಳಿಗೆ ಬರ ತೇರೆ ಪಾಸ್ ಆತಾ ಹೂಂ, ನಿನ್ನ ಬಳಿಗೆ ಬರುವೆನು, ತೇರೆ ಪಾಸ್ ಆತಾ ಹೂಂ. Still I have to get nearer to you. ನಾನು ಇನ್ನೂ ದೇವರ ನಿನ್ನ ಸಮೀಪದಲ್ಲಿ ಬರಬೇಕು. Hello. Lot of 100 songs I can tell you. ನೂರಾರು ಹಾಡುಗಳು ಹೇಳ್ಬೋದು. Now listen me, you are seated on the bosom of Lord Jesus. ಈಗ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತನ ತೊಡೆಯ ಮೇಲೆ ಕೂತಿದ್ದೀರಿ. Tell how much nearer you can go. ಇನ್ನೂ ಎಷ್ಟು ಸಮೀಪ ಹೋಗ್ಬೋದು. Hello. That type of songs is, they didn't have a revelation, so they sang. ಅವರಿಗೆ ಆ ವಾಕ್ಯದ ಪ್ರಕಟಣೆ ಇಲ್ಲದೆ ಇರುವ ಕಾರಣ ಅವರು ಆ ಹಾಡುಗಳನ್ನು ಬರೆದು ಆಡಿದ್ದಾರೆ. And the bosom of Lord Jesus, you are seated not because of your prayer life. ಮತ್ತು ಯೇಸುವಿನ ತೊಡೆಯ ಮೇಲೆ ನೀವು ಯಾಕೆ ಕೂತಿದ್ದೀರಂದ್ರೆ ನಿಮ್ಮ ಪ್ರಾರ್ಥನಾ ಜೀವಿತದಿಂದ ಅಲ್ಲ. Not because you read Bible. ನೀವು ಬೈಬಲ್ ಓದ್ತೀರಿ ಎಂಬುದಾಗಿ ಅಲ್ಲ. You are seated on the bosom of Lord Jesus because of the blood of Jesus. ಯೇಸುವಿನ ರಕ್ತದ ಮೂಲಕ ನೀವು ಯೇಸುವಿನ ತೊಡೆಯ ಮೇಲೆ ಕೂತಿದವರಾಗಿದ್ದೀರಿ. Permanent. ಅದು ನಿತ್ಯಕ್ಕಾಗಿ. Permanent. Say, tell them about permanent. ನಿತ್ಯಕ್ಕಾಗಿ. ಈಗ ಒಂದು ವಾರ ಪ್ರೇಯರ್ ಮಾಡಿಲ್ಲನ ಏನಾಗ್ತದೆ? ಒಂದು ವಾರ ಪ್ರಾರ್ಥನೆ ಮಾಡ್ತಿದ್ರೆ ಏನಾಗ್ತದೆ? ದೂರ ಹೋಗ್ತೀವ, ಅಲ್ಲಿ ಇರ್ತೀವ. ಒಂದೇ ಒಂದು ಸ್ವರ ನಾನು ಕೇಳಿ ನೋಡ್ರಿ, ಒಬ್ಬರು ಒಂದು ಸ್ವರನೂ ಬರಲಿಲ್ಲ. ಓನ್ಲಿ ಒಂದು ಸ್ವರ ಬಂದದ. ಓನ್ಲಿ 1%. ಒಂದು ಸ್ವರ ಬಂತು. ಬೇರೆ ಏನಾಯ್ತು? ಟೆಲ್ ಮಿ, ಸ್ವಲ್ಪ ದೇವರು ಬಿಟ್ಟು ದೂರ ಹೋಗಿದ್ದೀನಿ ಪಾಸ್ಟರ್. ನೀ ದೇವರು ಬಿಟ್ಟು ದೂರ ಹೋಗೋ ಚಾನ್ಸೇ ಇಲ್ಲ. ಒಂದು ಸಾರಿ ಯೇಸುಸ್ವಾಮಿ ಸ್ವೀಕಾರ ಮಾಡಿದ್ರೆ ಆಯ್ತು, ಓವರ್. ಯು ಆರ್ ಪರ್ಮನೆಂಟ್ಲಿ ಸೀಟೆಡ್ ಆನ್ ದ ಥ್ರೋನ್. ನಾವು ದೇವರಿಂದ ದೂರ ಹೋಗಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಾರಿ ನಾವು ಯೇಸುವನ್ನು ಸ್ವೀಕಾರ ಮಾಡಿದ ಮೇಲೆ ನಾವು ದೇವರಲ್ಲಿ ಮತ್ತು ಆತನ ತೊಡೆಯ ಮೇಲೆ ಸಿಂಹಾಸನ ಮೇಲೆ ಕೂತವರಾಗಿದ್ದೇವೆ. ನೋ ಡೆವಿಲ್ ಕ್ಯಾನ್ ಟೇಕ್ ಯು ಫ್ರಮ್ ದಟ್ ಪ್ಲೇಸ್. ಯಾವುದೇ ಸೈತಾನನು ನಿಮ್ಮನ್ನು ಆ ಸ್ಥಳದಿಂದ ತೆಗೆದುಕೊಂಡು ಹೋಗಕ್ಕಾಗಲ್ಲ. ಬಿಕಾಸ್ ಯು ಆರ್ ಸೀಟೆಡ್ ದೇರ್ because of the blood of Jesus. ಯೇಸುವಿನ ರಕ್ತದ ಮೂಲಕ ನೀವು ಆ ಸ್ಥಳದಲ್ಲಿ ಕೂತಿದ್ದೀರಿ. Hallelujah. Hallelujah. Am I clear? Any doubt? ನಾನು ಸ್ಪಷ್ಟವಾಯ್ತಾ? ಇದರಲ್ಲಿ ಏನಾದರೂ ಸಂಶಯ ಇದೆಯಾ? That's why I said, don't sing song, I will come to you, you come to me, Lord. Come nearer to me, come more. All those things you should stop. ಅದಕ್ಕಾಗಿ ಅಂತ ಹಾಡುಗಳು ಆಡಬೇಡ್ರಿ. ಬಳಿ ಬರುವೆ ದೇವ್ರೆ, ತೇರೆ ಪಾಸ್ ಆತಾವು ದೇವ್ರೆ, ಇನ್ನೂ ಹತ್ರ ಬರ್ತೀನಿ ದೇವ್ರೆ, ನೀ ನನ್ನ ಬಳಿಗೆ ಬಾ ದೇವ್ರೆ. You want to compose your own song. Sing, I am seated on the throne, I am sitting in the bosom of Lord Jesus. ಒಂದು ವೇಳೆ ನೀವೇ ಹಾಡುಗಳನ್ನು ಬರಿಬೇಕಾದ್ರೆ ನೀವೇ ಹಾಡುಗಳನ್ನು ಬರೆಯಿರಿ. ನಾನು ಪರಲೋಕದಲ್ಲಿ ಕ್ರಿಸ್ತರ ಸಿಂಹಾಸನ ಮೇಲೆ ಆತನ ತೊಡೆಯ ಮೇಲೆ ಕೂತಿದ್ದೇನೆ ಎಂಬುದಾಗಿ. Now same chapter verse 10. ಮತ್ತು ಅದೇ ಅಧ್ಯಾಯ 10ನೇ ವಚನ. Ephesians 2:10. ಎಫೆಸ 2:10. For we are workmanship created in Jesus unto good works, which God has before ordained that we should walk in them.
ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. Tell in Kannada, please, all of you after Vinod. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. Now look here. ಈಗ ಈ ಕಡೆ ನೋಡ್ರಿ. We all were in sin. ನಾವೆಲ್ಲರೂ ಪಾಪದಲ್ಲಿದ್ದೆವು. God picked us, ದೇವರು ನಮ್ಮನ್ನು ಮೇಲೆ ತೆಗೆದುಕೊಂಡು ಬಂದ, washed us with his blood, ನಮ್ಮನ್ನು ತನ್ನ ರಕ್ತವನ್ನು ತೊಳೆದ, made us to sit on the throne. ಆತನು ಸಿಂಹಾಸನ ಮೇಲೆ ಕೂತುಕೊಳ್ಳುವಂತೆ ಮಾಡಿದ. Why? ಯಾಕೆ? To do good works. ಒಳ್ಳೆ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. Say in English, to do good works. ಒಳ್ಳೆ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. And what good works? ಒಳ್ಳೆ ಕಾರ್ಯಗಳು ಸತ್ಕಾರ್ಯಗಳಂದ್ರೆ ಏನು? That he has decided before the foundation of the world. ಆತನು ಲೋಕದ ಅಸ್ಥಿವಾರಕ್ಕಿಂತ ಮುಂಚೆನೆ ಅದನ್ನು ಮೊದಲೇ ನೇಮಿಸಿದ್ದಾನೆ. I didn't decide. I will come to Gulbarga. I will become a pastor. ನಾನು ನಿರ್ಧಾರ ಮಾಡಲಿಲ್ಲ ನಾನು ಗುಲ್ಬರ್ಗಕ್ಕೆ ಬಂದು ಪಾಸ್ಟರ್ ಆಗ್ತೇನೆ ಎಂಬುದಾಗಿ. In fact, after I got transfer, I searched for India map. Where is Gulbarga? I was searching. ನನಗೆ ಅಲ್ಲಿಂದ ವರ್ಗಾವಣೆ ಟ್ರಾನ್ಸ್ಫರ್ ಆದಾಗ ನಾನು ನೋಡ್ತಾ ಇದ್ದೆ ಗುಲ್ಬರ್ಗ ಇಂಡಿಯಾ ಮ್ಯಾಪ್ ನಲ್ಲಿ ಎಲ್ಲಿ ಬರ್ತದೆ ಎಂಬುದಾಗಿ. But God has decided for the foundation of the world. ಆದ್ರೆ ದೇವರು ಲೋಕದ ಅಸ್ಥಿವಾರಕ್ಕಿಂತ ಮುಂಚೆನೆ ಇದನ್ನೆಲ್ಲ ಆತನು ಯೋಜನೆ ಮಾಡಿದ್ದಾನೆ. So all of you have to do good work. ನಾವು ಎಲ್ಲರೂ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. Tell in Kannada. Tell in Kannada. ಎಲ್ಲರೂ ಕನ್ನಡ ಹೇಳ್ರಿ. ನಾನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. Now how you can do it? ಈಗ ಒಳ್ಳೆ ಕಾರ್ಯಗಳನ್ನು ಹೇಗೆ ಮಾಡುವಿರಿ? Come with me to Hebrew 10th chapter. ಇಬ್ರಿಯ 10ನೇ ಅಧ್ಯಾಯಕ್ಕೆ ಬನ್ರಿ. All of you turn your Bible. ಎಲ್ಲರೂ ಬೈಬಲ್ ಅಂತ ತಿರುಗಿಸ್ರಿ. Verse 24 and 25. 24-25ನೇ ವಚನ. ನಾವು ಪರಸ್ಪರರ ಹಿತ ಚಿಂತಕರಾಗಿದ್ದು ಪ್ರೀತಿ ಸ್ತುತಿಸಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು. ಸಾಕಪ್ಪ. Tell in Kannada, no? Please, all of you tell in Kannada. 24 and 25. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. Hallelujah. ಹಲ್ಲೆಲೂಯಾ. Now, to do good works, we have to encourage each other. ಒಳ್ಳೆ ಕಾರ್ಯಗಳು ಮಾಡುವುದಕ್ಕಾಗಿ ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಮಾಡಬೇಕು. We should not forsake the assembly of God. ನಾವು ಸಭೆಯಾಗಿ ಕೂಡಿಕೊಳ್ಳುವುದನ್ನು ನಾವು ತಿರಸ್ಕಾರ ಮಾಡಬಾರ್ದು. I accepted Jesus when I was in 12th standard. ನಾನು 12ನೇ ಕ್ಲಾಸ್ ಇದ್ದಾಗ ನಾನು ಯೇಸುವನ್ನು ಸ್ವೀಕಾರ ಮಾಡಿದೆ. That was the last meeting in my school. ಮತ್ತು ನನ್ನ ಶಾಲೆಯಲ್ಲಿ ಅದೇ ಕೊನೆಯ ಕೂಟವಾಗಿತ್ತು. I accepted Jesus. One friend who led me to Christ gave me the Bible in my hand, said, pray, read Bible. ಮತ್ತು ನಾನು ಯೇಸುವನ್ನು ಸ್ವೀಕಾರ ಮಾಡಿದ ಮೇಲೆ ನನ್ನ ಒಬ್ಬ ಸ್ನೇಹಿತನು ಆತನು ಬೈಬಲ್ ಕೊಟ್ಟ, ಇದನ್ನು ಓದು ಪ್ರಾರ್ಥಿಸಿ ಎಂಬುದಾಗಿ. I don't know ನನಗೆ ಗೊತ್ತಿಲ್ಲ how to pray. ಹೇಗೆ ಪ್ರಾರ್ಥಿಸಬೇಕು ಗೊತ್ತಿಲ್ಲ. He didn't tell me go to church. ಆತನು ಸಭೆಗೆ ಹೋಗು ಎಂಬುದಾಗಿ ಹೇಳಿಲ್ಲ. Pray, read Bible. ಪ್ರಾರ್ಥನೆ ಮಾಡು, ಬೈಬಲ್ ಓದು. But I know I have accepted Jesus. ಆದ್ರೆ ನನಗೆ ಖಂಡಿತವಾಗಿ ಗೊತ್ತಿತ್ತು ನಾನು ಯೇಸುವನ್ನು ಸ್ವೀಕಾರ ಮಾಡಿದ್ದೇನೆ. I know this is word of God. ನನಗೆ ಗೊತ್ತಿದ್ದು ದೇವರ ವಾಕ್ಯ ಎಂಬುದಾಗಿ. Daily I will read. ನಾನು ದಿನಾಲೂ ಓದ್ತಾ ಇದ್ದೆ. When I started from Genesis, I didn't understand. ಆದಿಕಾಂಡದಿಂದ ಪ್ರಾರಂಭ ಮಾಡಿದಾಗ ಏನು ಗೊತ್ತಾಗಲಿಲ್ಲ. I called that guy. I said, hey, what to do? I'm not understanding. ಮತ್ತು ಆತನಿಗೆ ನಾನು ಫೋನ್ ಮಾಡಿ ಹೇಳಿದೆ, ಏನು ನನಗೆ ಅರ್ಥನೇ ಆಗ್ತಾ ಇಲ್ಲ. He told, from Matthew you read it. ಆತನ ಹೇಳಿದ ಮತ್ತಾಯದಿಂದ ಓದು. Every time when I read, God spoke. ಪ್ರತಿ ಸಾರಿ ನಾನು ಓದುವಾಗ ದೇವರು ಮಾತಾಡ್ತಾ ಇದ್ದ. I decided when God speaks, I will obey him.
ಮತ್ತು ನಾನು ನಿರ್ಧಾರ ಮಾಡಿದೆ ದೇವರು ಮಾತಾಡುವಾಗ ನಾನು ವಿಧೇಯನಾಗ್ತೇನೆ. Whenever I read Bible in my house, they will shout at me. ನನ್ನ ಮನೆಯಲ್ಲಿ ನಾನು ಬೈಬಲ್ ಓದುವಾಗ ನನ್ನ ಮೇಲೆ ಕೂಗಾಡ್ತಾ ಇದ್ರು. Why are you reading this book? ನೀನು ಯಾಕೆ ಪುಸ್ತಕ ಓದ್ತಾ ಇದ್ದಿ? This is not ours. ಇದು ನಮ್ದಲ್ಲ. We have so many books. ನಮಗೆ ಅನೇಕ ಪುಸ್ತಕಗಳಿದೆ. So I will wait till everybody sleeps. ಎಲ್ಲರೂ ಮಲಗುವ ತನಕ ನಾನು ಕಾಯ್ತಾ ಇದ್ದೆ. Night 12 o'clock I'll start reading. ರಾತ್ರಿ 12 ಗಂಟೆಗೆ ನಾನು ಬೈಬಲ್ ಓದ್ತಾ ಇದ್ದೆ. Minimum 1 hour. ಕನಿಷ್ಠ ಪಕ್ಷ 1 ತಾಸು. I enjoy reading it. ನಾನು ಬೈಬಲ್ ಓದೋದು ಬಹಳ ಆನಂದ ಮಾಡ್ತಾ ಇದ್ದೆ. Every time when I read, God spoke. ಪ್ರತಿ ಸಾರಿ ನಾನು ಓದುವಾಗ ದೇವರು ಮಾತಾಡ್ತಾ ಇದ್ದ. When I came to Hebrew 10th chapter, ಇಬ್ರಿಯ 10ನೇ ಅಧ್ಯಾಯಕ್ಕೆ ಬಂದಾಗ I understood one thing. ನಾನು ಒಂದು ವಿಷಯ ಅರ್ಥ ಮಾಡಿಕೊಂಡೆ. I am forsaking the assembly of God. ನಾನು ಸಭೆಯಾಗಿ ಸೇರಿ ಬರುವುದನ್ನು ನಾನು ತಿರಸ್ಕಾರ ಮಾಡ್ತಾ ಇದ್ದೇನೆ. I have to attend church. ನಾನು ಸಭೆಗೆ ಹಾಜರಾಗಬೇಕು. Then I started going to church. ನಂತರ ಸಭೆಗೆ ಹೋಗುವುದಕ್ಕೆ ಪ್ರಾರಂಭಿಸಿದೆ. When I was a Hindu, I used to think all Christians are same. ಮತ್ತು ನಾನು ಹಿಂದೂ ಹಿನ್ನೆಲೆಯಿಂದ ಬಂದಿರುವ ಕಾರಣ ನಾನು ಅನ್ಕೊಂಡಿದ್ದೆ ಎಲ್ಲ ಕ್ರೈಸ್ತರು ಒಂದೇ ಆಗಿದ್ದಾರೆ. But afterwards I came to know so many things are there. ಮತ್ತು ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ಅನೇಕ ವಿಷಯಗಳಿದೆ. I went to one church, I don't know when to stand, when to sit. ಮತ್ತು ಒಂದು ಚರ್ಚ್ಗೆ ನಾನು ಹೋದೆ, ಅವರು ಯಾವಾಗ ನಿಲ್ತಾರೋ ಗೊತ್ತಿಲ್ಲ, ಯಾವಾಗ ಕೂಡ್ತಾರೋ ಗೊತ್ತಿಲ್ಲ. I went by mistake, I went to one church on Good Friday. ಮತ್ತು ನಾನು ಬೈ ಮಿಸ್ಟೇಕ್ ಆಗಿ ಒಂದು ಗುಡ್ ಫ್ರೈಡೆ ದಿನ ಒಂದು ಚರ್ಚ್ಗೆ ನಾನು ಹೋದೆ. Because Good Friday Jesus died, no, I should go to church. I went to church. ಶುಭ ಶುಕ್ರವಾರ ದಿನ ಯೇಸು ಸತ್ತಿದ್ದಾನೆ, ಅದಕ್ಕಾಗಿ ಸಭೆಗೆ ಹೋಗಬೇಕೆಂಬುದಾಗಿ ನಾನು ಹೋದೆ. By seeing all the faces, I thought, my God, so much sadness inside the church. ಅವರೆಲ್ಲ ಮುಖಗಳನ್ನು ನೋಡಿದ್ರೆ ಸಭೆಯಲ್ಲಿ ಎಷ್ಟೋ ದುಃಖ ಇತ್ತು. And nobody is clapping hand. ಯಾರು ಚಪ್ಪಾಳೆ ತಟ್ತಾ ಇಲ್ಲ. Bible says, clap your hands. ಬೈಬಲ್ ಹೇಳ್ತದೆ ಚಪ್ಪಾಳೆ ತಟ್ರಿ. Then I prayed. ನಂತರ ನಾನು ಪ್ರಾರ್ಥಿಸಿದೆ. I attended one church. ನಾನು ಒಂದು ಸಭೆಗೆ ಹಾಜರಾದೆ. Thank God. ದೇವರಿಗೆ ಸ್ತೋತ್ರ. Because I attended the church, ನಾನು ಆ ಸಭೆಯನ್ನು ಹಾಜರಾಗಿರುವ ಕಾರಣ I was encouraged to do the good work. ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನನಗೆ ಪ್ರೋತ್ಸಾಹ ಬಂತು. Amen. What good work you have to do, I'll teach you next week. ಯಾವ ಒಳ್ಳೆ ಕಾರ್ಯಗಳು ನೀವು ಮಾಡಬೇಕು ಮುಂದಿನ ವಾರ ನಾನು ಕಲಿಸ್ತೇನೆ. You can't do the good work alone. ನೀವು ಒಬ್ಬರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಕ್ಕಾಗಲ್ಲ. If you die, you have to go to heaven. ನೀವು ಸತ್ತಾದ್ಮೇಲೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ. And the Bible says, ಮತ್ತು ಬೈಬಲ್ ಹೇಳ್ತದೆ, turn your Bible to book of Revelation, ಪ್ರಕಟಣೆ ಗ್ರಂಥ 14th chapter, ಪ್ರಕಟಣೆ 14ನೇ ಅಧ್ಯಾಯ verse 13. 13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತ್ತು. ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತ್ತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತ್ತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ. It's talking about those who die in Christ. ಇದು ಯಾರು ಕ್ರಿಸ್ತನಲ್ಲಿ ಸಾಯ್ತಾರೋ ಅವರ ಬಗ್ಗೆ ಹೇಳ್ತಾ ಇದೆ. When they die, their work stops here. ಅವರು ಸತ್ತಾಗ ಅವರ ಇಲ್ಲಿರುವಂತ ಕಾರ್ಯಗಳು ಮುಗಿದೋಗ್ತದೆ. But when they go to heaven, ಅವರು ಸ್ವರ್ಗಕ್ಕೆ ಹೋಗ್ತಾರೆ. their works do follow them. ಅವರ ಸುಕೃತ್ಯಗಳು, ಅವರ ಒಳ್ಳೆ ಕಾರ್ಯಗಳು ಸಹ ಅವರೊಡನೆ ಹೋಗುವವು. Say, their works do follow them. ಅವರ ಒಳ್ಳೆ ಕಾರ್ಯಗಳು ಅವರನ್ನು ಹಿಂಬಾಲಿಸುವವು. Whose works will follow whom? ಯಾರ ಒಳ್ಳೆ ಕಾರ್ಯಗಳು ಯಾರಿಗೆ ಹಿಂಬಾಲಿಸ್ತವೆ? Those who die in Christ, when they go to heaven, what good works they do, it comes with them to heaven. ಮತ್ತು ಯಾರು ಕ್ರಿಸ್ತನಲ್ಲಿ ಅವರು ಸಾಯ್ತಾರೋ, ಅವರು ಸ್ವರ್ಗಕ್ಕೆ ಹೋಗ್ತಾರೋ, ಅವರ ಒಳ್ಳೆ ಕಾರ್ಯಗಳು ಸಹ ಅವರ ಹಿಂದೆ ಹೋಗ್ತವೆ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? Say in English, I am created in Christ Jesus to do the good works. My good works will follow me when I go to heaven. ನಾನು ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೇನೆ. ಈ ಒಳ್ಳೆ ಕಾರ್ಯಗಳು ಪರಲೋಕಕ್ಕೆ ಹೋಗುವಾಗ ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತವೆ. You should look at your neighbor and tell now. ನಿಮ್ಮ ಪಕ್ಕದವರಿಗೆ ನೋಡಿ ಹೇಳ್ರಿ. All of you should look at your neighbor. ಎಲ್ಲರೂ ಪಕ್ಕದವರಿಗೆ ನೋಡಿ ಹೇಳ್ರಿ. ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾನು ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೇನೆ. ನಾನು ಸ್ವರ್ಗಕ್ಕೆ ಹೋಗುವಾಗ ಈ ಒಳ್ಳೆ ಕಾರ್ಯಗಳು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತವೆ.
That's wonderful. Do you want to do good works? ನೀವು ಒಳ್ಳೆ ಕಾರ್ಯಗಳು ಮಾಡಬೇಕಾ? Do you want to have something when you go to heaven? ನೀವು ಸ್ವರ್ಗಕ್ಕೆ ಹೋದಾಗ ನಿಮ್ಮಲ್ಲಿ ಏನಾದ್ರೂ ಇರಬೇಕಾ? Yes, no, yes, no. ಹೌದಾ ಇಲ್ವಾ? If you stand alone, you can't do it. ಒಬ್ಬರಾಗಿ ನಿಂತು ನೀವು ಮಾಡಕ್ಕಾಗಲ್ಲ. When you are a part of a church, ನೀವು ಸಭೆಯಲ್ಲಿ ಭಾಗಿಯಾಗಿದ್ದಾಗ each one should encourage others, Bible says. ಬೈಬಲ್ ಹೇಳ್ತದೆ ಒಬ್ಬರು ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡಬೇಕು. That's why church is a must. ಅದಕ್ಕಾಗಿ ಸಭೆಯು ಕಡ್ಡಾಯವಾಗಿದೆ. What is a good work you have to do? I'll teach next week. ಒಳ್ಳೆ ಕಾರ್ಯಗಳು ಯಾವುದು ನೀವು ಮಾಡಬೇಕು ನಾನು ಮುಂದಿನ ವಾರ ಕಲಿಸಿಕೊಡ್ತೇನೆ. Hallelujah. ಹಲ್ಲೆಲೂಯಾ. But God kept you in the church. ಆದ್ರೆ ದೇವರು ನಿಮ್ಮನ್ನು ಸಭೆಯಲ್ಲಿ ಇಟ್ಟಿದ್ದಾನೆ. This is a body of Christ. ಇದು ಕ್ರಿಸ್ತನ ದೇಹವಾಗಿದೆ. All are important. ಎಲ್ಲರೂ ಪ್ರಾಮುಖ್ಯವಾಗಿದ್ದಾರೆ. All should function. ಎಲ್ಲರೂ ಕಾರ್ಯ ಮಾಡಬೇಕು. This is a family of God. ಇದು ದೇವರ ಕುಟುಂಬವಾಗಿದೆ. We have one Father. ನಮ್ಮೆಲ್ಲರಿಗೆ ಒಬ್ಬನೇ ತಂದೆಯಾಗಿದ್ದಾನೆ. This is one family. ಇದು ಒಂದೇ ಕುಟುಂಬವಾಗಿದೆ. Shall we all stand up? ನಾವೆದ್ದು ನಿಂತುಕೊಳ್ಳೋಣ. Everyone. Every eye be closed. ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರೆ. Oh Jesus. You know, this is a new covenant blessing. ಇದು ಹೊಸ ಒಡಂಬಡಿಕೆ ಆಶೀರ್ವಾದವಾಗಿದೆ. All of us should do good works. ನಾವೆಲ್ಲರೂ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. If you don't know, don't worry. ನಿಮಗೆ ಗೊತ್ತಿಲ್ಲ ಅಂದ್ರೆ ಚಿಂತೆ ಮಾಡಬೇಡ್ರಿ. Just lift your hand. ನಿಮ್ಮ ಕೈಗಳನ್ನು ಮೇಲೆತ್ತಿರಿ. Say, God, I want to do the good work. ನೀವು ಕೈಗಳನ್ನು ಎತ್ತಿ ದೇವರಿಗೆ ಹೇಳ್ರಿ, ದೇವರೇ ನಾನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. What you have to do, God has already decided it. ನೀನು ಯಾವ ಒಳ್ಳೆ ಕಾರ್ಯಗಳು ಮಾಡಬೇಕು ದೇವರು ಮೊದಲೇ ನಿರ್ಧಾರ ಮಾಡಿದ್ದಾನೆ. It is already decided. ಆತನು ಮೊದಲೇ ನಿರ್ಧರಿಸಿದ್ದಾನೆ. Your plan is ready. ನಿಮ್ಮ ಯೋಜನೆ ಸಿದ್ಧವಾಗಿದೆ. All you have to understand is ಒಂದೇ ವಿಷಯ ನೀವು ಅರ್ಥ ಮಾಡಿಕೊಳ್ಳುವಂತದ್ದು, the blood of Jesus ಯೇಸುವಿನ ರಕ್ತ picked you from the miry clay, brought you nearer to God, made you to sit on the throne. ಆ ಯೇಸುವಿನ ರಕ್ತ ನಿಮ್ಮನ್ನು ಹೀನಾಯವಾದ ಸ್ಥಳದಿಂದ ಮೇಲೆತ್ತಿ ನಿಮ್ಮನ್ನು ದೇವರ ಸಮೀಪದಲ್ಲಿ ತಂದು ಕ್ರಿಸ್ತನೊಂದಿಗೆ ಸಿಂಹಾಸನ ಮೇಲೆ ಕೂತುಕೊಳ್ಳುವಂತೆ ಮಾಡಿದೆ. To do good works. ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ. Oh, thank you, Jesus. ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ಸ್ವಾಮಿ, ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಸೇರಿ ಕರ್ತನೆ ಒಂದೇ ಹೃದಯ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮ ಕೃಪಾ ಸಿಂಹಾಸನ ಮುಂದೆ ಬಂದಿದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ. ಸಭೆಯ ಉದ್ದೇಶದ ಬಗ್ಗೆ ಮಾತಾಡಿದ್ದಿ ಕರ್ತನೆ. ನಮ್ಮೆಲ್ಲರ ಕರ್ತನೆ ಪ್ರತಿಯೊಬ್ಬರು ಸಭೆಯಲ್ಲಿರುವಂಥ ಉದ್ದೇಶದ ಬಗ್ಗೆ ಮಾತಾಡಿದ್ದಿ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನೀನು ಆರಿಸಿಕೊಂಡಿರುವಂಥ ಉದ್ದೇಶದ ಬಗ್ಗೆ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ, ಈ ಮಧ್ಯಾಹ್ನ ವೇಳೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಯಾವ ಉದ್ದೇಶಕ್ಕಾಗಿ ನಾವು ಸಭೆಯಲ್ಲಿ ಇಡಲ್ಪಟ್ಟಿದ್ದೇವೋ, ಯಾವ ಉದ್ದೇಶಕ್ಕಾಗಿ ಕರ್ತನೆ ನೀನು ನಮ್ಮನ್ನು ಆರಿಸಿಕೊಂಡು ಸಿಂಹಾಸನ ಮೇಲೆ ಕೂಡಿಸಿದ್ದೀಯೋ ಸ್ವಾಮಿ, ಆ ಉದ್ದೇಶ ನೆರವೇರಿಸುವಂತೆ ಪವಿತ್ರಾತ್ಮನೆ ನೀನೇ ಸಹಾಯ ಮಾಡು ಸ್ವಾಮಿ. ನೀನೇ ಸಹಾಯ ಮಾಡು ಕರ್ತನೆ. ನಾವು ವಾಕ್ಯ ಹೇಳ್ತದೆ ಕರ್ತನೆ, ಅಪ್ಪ ಈ ಒಂದು ನಿನ್ನ ಸುಚಿತ್ತವನ್ನು ನಡೆಸುವುದಕ್ಕಾಗಿ, ನಿನ್ನ ಉದ್ದೇಶದಂತೆ ನಾವು ನಡೆಯುವುದಕ್ಕಾಗಿ ಪವಿತ್ರಾತ್ಮನನ್ನು ನಮ್ಮ ಒಳಗಡೆ ಕೊಟ್ಟಿದ್ದಿ ಸ್ವಾಮಿ. ದೇವರ ವಾಕ್ಯವನ್ನು ನಮಗೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಪ್ರಕಟಣೆ ಜ್ಞಾನಕ್ಕೆ ವಿರುದ್ಧವಾಗಿ ಇರುವಂಥ ಎಲ್ಲ ಬಲವಾದ ಹಿಡಿತಗಳನ್ನು, ಎಲ್ಲ ಸಾಂಪ್ರದಾಯಿಕ ಹಿನ್ನೆಲೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಮುರಿದಾಕ್ತೇವೆ ಸ್ವಾಮಿ. ನಮ್ಮಲ್ಲಿ ಯಾವುದೇ ಗುಂಪುಗಳಿರುವುದಿಲ್ಲ, ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ನಾವು ಪ್ರತಿಯೊಬ್ಬರು ಒಂದಿಯಾಗಿ ಬರ್ತೇವೆ ಸ್ವಾಮಿ. ಕರ್ತನೆ, ಪರಸ್ಪರ ಒಬ್ಬರಿಗೊಬ್ಬರು ಪ್ರೋತ್ಸಾಹ ಆಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಸಭೆಯಲ್ಲಿ ಒಬ್ಬರು ನೋವು ಪಡುವುದಾದ್ರೆ ಆ ನೋವು ನಮಗೂ ಉಂಟಾಗ್ತದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಭೆಯಲ್ಲಿ ಒಬ್ಬರಿಗೆ ಮರ್ಯಾದೆ ಬರೆಯುವುದಾದ್ರೆ ಅದು ನಮಗೂ ಬರ್ತದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಕ್ರಿಸ್ತನ ಮನಸ್ಸು ನಮ್ಮ ಒಳಗಡೆ ಇದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ನನಗೆ ಸ್ತೋತ್ರ, ನಿಮ್ಮ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಾವು ದೇವರ ಕುಟುಂಬದಲ್ಲಿ, ಈ ಸಭೆಯು ನಿನ್ನ ಕುಟುಂಬವಾಗಿರುವ ಕಾರಣ ನಾವು ಇಲ್ಲಿ ವ್ಯತ್ಯಾಸವಾಗಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳದೆ ನಾವೆಲ್ಲರೂ ಒಂದೇ ಆಗಿದ್ದೇವೆ ಎಂಬುದಾಗಿ ಇರುವಂತ ಭಾವನೆ ಪ್ರತಿಯೊಬ್ಬರಲ್ಲಿ ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಓ ನನಗೆ ಸ್ತೋತ್ರ ಕರ್ತನೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಎಲ್ಲ ಸಾಂಪ್ರದಾಯಿಕವಾದ ಬಲವಾದ ಹಿಡಿತಗಳು, ಎಲ್ಲ ವ್ಯತ್ಯಾಸ ಉಂಟು ಮಾಡುವಂತ ಎಲ್ಲ ಹಿನ್ನೆಲೆಗಳು ಯೇಸುವಿನ ನಾಮದಲ್ಲಿ ನಾವು ಮುರಿದಾಕ್ತೇವೆ ಸ್ವಾಮಿ. ಈ ಕ್ಷಣವೇ
ಅಪ್ಪ ನಾವು ಘೋಷಣೆ ಮಾಡ್ತೇವೆ, ನಾವು ಎಲ್ಲರೂ ಒಂದೇ ಆಗಿದ್ದೇವೆ ಸ್ವಾಮಿ. ನಾವೆಲ್ಲರೂ ಯೇಸುವಿನ ರಕ್ತದ ಮೂಲಕ ನಾವೆಲ್ಲರೂ ಒಂದೇ ಆಗಿದ್ದೇವೆ. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿನ್ನ ಒಂದೇ ನಮಗೆ ಸಲ್ಲಿಸ್ತೇವೆ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. Amen. Amen. It's time